ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ ಈ ವಾರದ ಮಧ್ಯದ ದಿವಸದ ಈ ಒಂದು ಸಮಯದಲ್ಲಿ ನಾವು ಮತ್ತೊಂದು ಸಾರಿ ಈ ರೀತಿಯಾಗಿ ಕೂಡಿ ಬರಲಿಕ್ಕಾಗುವಂತೆ ದೇವರ ಮಹಾಪ್ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಮ್ಮನ್ನು ಆವರಿಸಿಕೊಂಡು ನಮ್ಮನ್ನು ಈ ರೀತಿಯಾಗಿ ನಡೆಸುತ್ತಿರುವಂತಹ ಪರಮ ತಂದೆಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಕೃತಜ್ಞತೆ ವಂದನೆಗಳನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿಕೊಳ್ಳೋಣ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಸರ್ವಶಕ್ತನೇ, ಸರ್ವೋತ್ತಮನೇ, ಸಕಲ ಯುಗಗಳ ಅರಸನೆ, ನಿರ್ಲಯನೆ, ಏಕಾಧಿಪತಿಯೇ, ಸಕಲ ಜೀವರಾಶಿಗಳನ್ನುಂಟು ಮಾಡಿ ಸಾಕಿ ಸಲಹುತ್ತಿರುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ಪರಿಶುದ್ಧವಾದ ಘನವುಳ್ಳ ಪ್ರಭಾವವುಳ್ಳ ನಾಮಕ್ಕೆ ನಿನ್ನ ಮಗನೂ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಕೊಂಡಾಡಲಿಕ್ಕಾಗುವಂತೆಯೂ ನಿನ್ನನ್ನು ಅಪ್ಪ ತಂದೆ ಎಂಬುದಾಗಿ ಕರೀಲಿಕ್ಕಾಗುವಂತೆಯೂ ನಿನ್ನ ಸನ್ನಿಧಾನದಲ್ಲಿ ಸೇರಿ ಬರಲಿಕ್ಕಾಗುವಂತಹ ಅವಕಾಶವನ್ನು ಆಯುಷ್ಕಾಲವನ್ನು ಅನುಗ್ರಹಿಸಿ ನಮ್ಮನ್ನು ನಡೆಸುತ್ತಿರುವಂಥ ವಿಧಾನಕ್ಕಾಗಿ ನಿನಗೆ ಸ್ತೋತ್ರ, ಕೃತಜ್ಞತೆಗಳು, ವಂದನೆಗಳು ತಂದೆ. ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ಈ ಭೂಮಿ ಮೇಲೆ ಬದುಕಿಸುತ್ತಿರುವಂಥ ವಿಧಾನಕ್ಕಾಗಿ ನಿನಗೆ ಸ್ತೋತ್ರ, ವಂದನೆಗಳು ತಂದೆ. ಅಷ್ಟು ಮಾತ್ರವಲ್ಲದೆ ನಿನ್ನ ಮಗನೂ ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಪರಿಪಾಲನೆಯನ್ನು ನಮಗೆ ಅನುಗ್ರಹಿಸಿಕೊಟ್ಟು ಆ ನಿನ್ನ ಮಗನ ಪರಿಪಾಲನೆಯ ಅಡಿಯಲ್ಲಿ ನಮ್ಮ ಜೀವಿತಗಳನ್ನು, ನಮ್ಮ ಆಲೋಚನೆಗಳನ್ನು ತಿದ್ದಿ ಸರಿಪಡಿಸಿಕೊಂಡು ನಿನ್ನ ಮಗನ ಸಾರೂಪ್ಯಕ್ಕೆ ನಾವೆಲ್ಲರೂ ಬೆಳಿಲಿಕ್ಕಾಗುವಂತೆ ನಮ್ಮನ್ನು ಈ ರೀತಿಯಾಗಿ ಮುಂದುವರಿಸುತ್ತಿರುವಂಥ ವಿಧಾನಕ್ಕಾಗಿ ನಿನಗೆ ಸ್ತೋತ್ರ, ವಂದನೆಗಳು ತಂದೆ. ಇಂಥ ಒಂದು ವಿಶೇಷವಾದಂಥ ನಿನ್ನ ಪ್ರೀತಿ, ಕೃಪೆ, ಕನಿಕರ, ದಯೆಗಳನ್ನು ನಮ್ಮ ಜೀವಿತಕ್ಕೆ ಎಷ್ಟೋ ಹೆಚ್ಚಾಗಿ ಅನುಗ್ರಹಿಸಿ ನಮ್ಮ ನಡೆಸುತ್ತಿರುವಂಥ ವಿಧಾನಕ್ಕೆ ಮತ್ತೊಂದು ಸಾರಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ತಂದೆ. ಇಂಥ ಒಂದು ವಿಶೇಷವಾದ ಶ್ರೇಷ್ಠವಾದಂಥ ಜೀವಿತದಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ನಾವು ಕಂಡುಕೊಳ್ಳಲಿಕ್ಕಾಗುವಂತೆ ತಂದೆ ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ನಿನಗೆ ವಂದನೆ, ಕೃತಜ್ಞತೆಗಳು ತಂದೆ. ಈ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಆತ್ಮೀಯ ಕ್ಷೇಮಾಭಿವೃದ್ಧಿಗೋಸ್ಕರ ಆಶೀರ್ವದಿಸಿ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಹಾಗೆ ತಂದೆ, ಈ ಸಂದರ್ಭದಲ್ಲಿ ನಾವು ಗ್ರಂಥವನ್ನು ತೆರೆಯುವಾಗ ಗ್ರಂಥದೊಟ್ಟೊಟ್ಟಿಗೆ ನಮ್ಮ ಮನೋನೇತ್ರಗಳು ಕೂಡ ತೆರೆಯಲ್ಪಟ್ಟು ನಿನ್ನ ಆಲೋಚನೆಗಳನ್ನು ತಂದೆ, ನಿನ್ನ ಸಂಕಲ್ಪದ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ವಿವೇಕವನ್ನು, ಜ್ಞಾನವನ್ನು, ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಸಹಾಯವನ್ನು ನಮಗೆ ದಯಪಾಲಿಸಿಕೊಡಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಮತ್ತೊಂದು ಸಾರಿ ತಂದೆ, ಈ ಕಾರ್ಯಕ್ರಮದ ಮುಂದಿನ ಎಲ್ಲ ಭಾಗವನ್ನು, ನಮ್ಮೆಲ್ಲರ ಮುಂದಿನ ಜೀವಿತ ಭವಿಷ್ಯತ್ತನ್ನು ನಿನ್ನ ಪ್ರೀತಿಯ ಕೃಪಾಸ್ತಗಳಿಗೊಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಆತ್ಮೀಯ ಸ್ತುತಿಗೀತೆಗಳು ಎಂಬ ಈ ಪುಸ್ತಕದಲ್ಲಿ 36ನೇ ಹಾಡನ್ನು ಹಾಡುವುದರ ಮುಖಾಂತರ ದೇವರನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಸ್ತುತಿಸಿ ಕೊಂಡಾಡಿ ಘನತೆ, ಮಹಿಮೆಯನ್ನು ಹಾಡಿನ ಮುಖಾಂತರ ಸಲ್ಲಿಸಲಿಕ್ಕಾಗುವಂತೆ ಈ ಒಂದು ಹಾಡನ್ನು ಹಾಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮುಂದಕ್ಕೆ ಸಾಗೋಣ. ಹಾಡಿನ ಸಂಖ್ಯೆ 36. ಕುಂಬಾರನೇ ಕುಂಬಾರನೇ ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಕುಂಬಾರನೇ ಕುಂಬಾರನೇ ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಕೆಲಸಕ್ಕೆ ಬಾರದ ಪಾತ್ರೆಯೆಂದು
ನಿರಾಕರಿಸಿ ತಳ್ಳಿ ಬಿಡದೆ ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ಕೆಲಸಕ್ಕೆ ಬಾರದ ಪಾತ್ರೆಯೆಂದು ನಿರಾಕರಿಸಿ ತಳ್ಳಿ ಬಿಡದೆ ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ಕುಂಬಾರನೇ ಕುಂಬಾರನೇ ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ವೇದವು ಹೇಳುವ ವಾಕ್ಯದಂತೆ ನನ್ನನ್ನು ರೂಪಿಸು. ನಿನ್ನ ಸನ್ನಿಧಿ ಸೇವೆಗಾಗಿ ಶುದ್ಧಿಸಿ ಬಳಸಿಕೋ. ವೇದವು ಹೇಳುವ ವಾಕ್ಯದಂತೆ ನನ್ನನ್ನು ರೂಪಿಸು. ನಿನ್ನ ಸನ್ನಿಧಿ ಸೇವೆಗಾಗಿ ಶುದ್ಧಿಸಿ ಬಳಸಿಕೋ. ಕುಂಬಾರನೇ ಕುಂಬಾರನೇ ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬೀಸಾಡದೆ ಒಳ್ಳೆ ಫಲ ಕೊಡುವ ಕೊಂಬೆಯಾಗಿ ಪರಿವರ್ತಿಸಯ್ಯ. ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬೀಸಾಡದೆ ಒಳ್ಳೆ ಫಲ ಕೊಡುವ ಕೊಂಬೆಯಾಗಿ ಪರಿವರ್ತಿಸಯ್ಯ. ಕುಂಬಾರನೇ ಕುಂಬಾರನೇ ಸೃಷ್ಟಿಕರಿಸಿ ನೋಡಯ್ಯ. ದೇವರ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಕೃತಜ್ಞತೆ ವಂದನೆಯನ್ನು ಸಮರ್ಪಿಸುತ್ತಾ, ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಸಾರಿ ಸತ್ಯವೇದದ ಸಂಗತಿಗಳನ್ನು ಕಲ್ತ್ಕೊಂಡು ಆತ್ಮೀಯ ಕ್ಷೇಮಾಭಿವೃದ್ಧಿಯನ್ನು ಹೊಂದಲಿಕ್ಕಾಗುವಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಇನ್ನಷ್ಟು ಹೆಚ್ಚಾಗಿ ಬೆಳೀಲಿಕ್ಕಾಗುವಂತೆ ದೇವರು ತಾನೇ ನಮ್ಮನ್ನು ಪ್ರೀತಿಸಿ ಈ ಒಂದು ಅವಕಾಶವನ್ನು ನಮ್ಮ ಜೀವಿತಕ್ಕೆ ಆಯುಷ್ಕಾಲವನ್ನು ದಯಪಾಲಿಸಿ ನಡೆಸುತ್ತಿರುವುದರಿಂದ ಮತ್ತೊಂದು ಸಾರಿ ನಮ್ಮ ರಕ್ಷಕನೂ ಒಡೆಯನು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರಿಗೆ ಕೃತಜ್ಞತೆ ವಂದನೆಯನ್ನು ಸಮರ್ಪಿಸುತ್ತಾ, ಈ ಒಂದು ಕಾರ್ಯಕ್ರಮದ ಈ ಭಾಗದಲ್ಲಿ ನಾವು ಸತ್ಯವೇದ ಅಧ್ಯಯನವನ್ನು ಮಾಡೋದಕ್ಕೆ ಈ ಒಂದು ಸಮಯವನ್ನು ನಾವು ಸದ್ಬಳಕೆ ಮಾಡಿಕೊಳ್ಳೋಣ. ಈ ದಿನದ ಅಂಶ, ಒಬ್ಬನು ಕ್ರೈಸ್ತನಾಗಬೇಕಾದ್ರೆ ಏನಾದರೂ ಸಲ್ಲಿಸಬೇಕಾ? ಡಸ್ ಇಟ್ ಪೇ ಟು ಬಿ ಎ ಕ್ರಿಶ್ಚಿಯನ್? ಡಸ್ ಇಟ್ ಪೇ ಟು ಬಿ ಎ ಕ್ರಿಶ್ಚಿಯನ್ ಅಂದ್ರೆ ಒಬ್ಬನು ಕ್ರೈಸ್ತನಾಗಬೇಕಾದ್ರೆ ಏನಾದರೂ ಪಾವತಿಸಬೇಕಾ, ಏನಾದರೂ ಸಲ್ಲಿಸಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಮುಂದಿಟ್ಕೊಂಡು ವಿಷಯಗಳನ್ನು ಕಲ್ತ್ಕೊಂಡು ಮುಂದಕ್ಕೆ ಸಾಗುವಂಥ ಪ್ರಯತ್ನವನ್ನು ಮಾಡೋಣ. ಸಾಮಾನ್ಯವಾಗಿ ಲೋಕದಲ್ಲಿ ಇರ್ತಕ್ಕಂತಹ ವ್ಯವಹಾರಗಳನ್ನು ಒಂದು ಸಾರಿ ನಾವು ಆಲೋಚನೆ ಮಾಡಿದ್ರೆ, ಯಾವುದೇ ವ್ಯವಹಾರಗಳಾಗಲಿ ಇನ್ವೆಸ್ಟ್ಮೆಂಟು, ಪ್ರಾಫಿಟ್ಟು ಅಂತಕ್ಕಂತಹ ಎರಡು ಪದಗಳ ಮೇಲೆ ಡಿಪೆಂಡ್ ಆಗಿ
ವ್ಯವಹಾರಗಳನ್ನು ನಡೆಸುವಂಥದ್ದನ್ನು ನಾವು ಗಮನಿಸ್ತೇವೆ. ಅದೇ ರೀತಿಯಾಗಿ ಭೂಮಿ ಮೇಲೆ ಬದುಕ್ತಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾವುದೇ ಆಲೋಚನೆಯನ್ನು ಮಾಡಿದ್ರೂ ಕೂಡ, ಯಾವುದೇ ನಿರ್ಧಾರವನ್ನು ಕೈಗೊಂಡ್ರೂ ಕೂಡ ಅವುಗಳ ಹಿಂದೆ ಲಾಭ ನಷ್ಟಗಳ ಲೆಕ್ಕಾಚಾರ ಅಡಗಿರುತ್ತೆ ಅನ್ನುವಂಥದ್ದು ವಾಸ್ತವದ ಸಂಗತಿ ಪ್ರೇರೆ. ಇನ್ನೂ ಮುಂದುವರೆದು ಆಲೋಚನೆ ಮಾಡ್ಬೇಕಂತಂದ್ರೆ ಯಾವುದೇ ಕ್ಷೇತ್ರದಲ್ಲಾಗಲಿ ಲಾಭ ಇಲ್ಲದೇನೆ ಯಾರೊಬ್ಬರೂ ಕೂಡ ತಮ್ಮನ್ನು ತಾವು ಅದಕ್ಕೆ ಒಳಪಡಿಸಿಕೊಳ್ಳುವಂತಹ ಅವಶ್ಯಕತೆನೇ ಇರೋದಿಲ್ಲ ಪ್ರೇರೆ. ಹಾಗಾಗಿ ಇದೇ ಒಂದು ಪ್ರಶ್ನೆಯನ್ನು ಮುಂದಿಟ್ಕೊಂಡು ನಾವು ಕೂಡ ಇವತ್ತೇನಾದರೂ ಕ್ರೈಸ್ತರಾಗಬೇಕು ಅಂತಂದರೆ ಏನಾದರೂ ಸಲ್ಲಿಸಬೇಕಾ, ಸೊ ನಾವು ಕೂಡ ಏನಾದರೂ ಹೂಡಿಕೆ ಮಾಡಬೇಕಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಮುಂದಿಟ್ಕೊಂಡು ಗ್ರಂಥವನ್ನು ಆಲೋಚನೆ ಮಾಡೋದಕ್ಕೆ ನಾವು ಮುಂದೆ ಸಾಗುವುದಾದರೆ, ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಯೇಸು ಕ್ರಿಸ್ತನ ಪ್ರೀತಿಯ ಶಿಷ್ಯನಾಗಿರುವಂತಹ ಪೇತ್ರನು ಬಂದು ಒಂದು ಮಾತನ್ನು ಕೇಳುವಂಥದ್ದನ್ನು ನಾವು ಆ ಸಂದರ್ಭದಲ್ಲಿ ನಾವು ಗಮನಿಸ್ತೇವೆ ಪ್ರೇರೆ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನದಲ್ಲಿ ಪೇತ್ರನು ಯೇಸು ಕ್ರಿಸ್ತನಿಗೆ ಹೇಳ್ತಕ್ಕಂಥ ಮಾತು, ಈಗೋ ನಾವು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳುವುದಕ್ಕೆ ಪ್ರಾರಂಭಿಸಲು ಯೇಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂತೇಳಿ ಮುಂದಿನ ಸಂಗತಿಗಳನ್ನು ಹೇಳ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಇದೇ ಪೇತ್ರನು ಇನ್ನೊಂದು ಸಂದರ್ಭದಲ್ಲಿ ಒಂದು ಮಾತು ಕೇಳ್ತಾನೆ, ನಾವು ಎಲ್ಲನ್ನ ಬಿಟ್ಟು ನಿಮ್ಮ ಹಿಂದೆ ಬರ್ತಾ ಇದ್ದೀವಿ, ನಮಗೇನು ಸಿಗ್ತದೆ ಅಂತೇಳಿ ಕೂಡ ಪ್ರಶ್ನೆಯನ್ನ ಕೇಳ್ತಾನೆ ಪ್ರೇರೆ. ಅದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಿದ್ರೆ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 27ನೇ ವಚನದಲ್ಲಿ, ಮ್ಯಾಥ್ಯೂ ಚಾಪ್ಟರ್ 19 ವರ್ಸ್ 27 ಆಗ ಪೇತ್ರನು ಆತನನ್ನು, ಈಗೋ ನಾವು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು ಅಂತ ಹೇಳ್ತಾರೆ. ಅಂದ್ರೆ ನಾವೆಲ್ಲನೂ ಬಿಟ್ಟು ನಿನ್ನ ಹಿಂದೆ ಬಂದಿದ್ದೀವಿ, ನಮಗೇನು ಸಿಗ್ತದೆ, ಸೊ ನಮಗೇನು ಪ್ರಾಫಿಟ್ ಇದೆ ಅನ್ನುವಂತಹ ದೃಷ್ಟಿಕೋನದಲ್ಲಿ ಪೇತ್ರನು ಕೇಳ್ತಾ ಇದ್ದಾನೆ ಪ್ರೇರೆ. ಸೊ ಹಾಗಾಗಿ ಇವರು ಎಲ್ಲನ ಬಿಟ್ಟು ನಾವು ನಿನ್ನಲ್ಲಿ ಬಂದಿದ್ದೀವಿ, ನಮಗೇನು ಸಿಗ್ತದೆ ಅಂತ ಕೇಳ್ತಾನೆ. ಹಾಗಾಗಿ ಇವತ್ತು ಒಬ್ಬನು ಕ್ರೈಸ್ತನಾಗಬೇಕಂತಂದ್ರೆ ಪರಲೋಕದಲ್ಲಿನ ದೇವರ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಒಬ್ಬ ವ್ಯಕ್ತಿ ಜೀವಿತದಲ್ಲಿ ಹೊಂದಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿ ಇವನ್ನೆಲ್ಲ ಪಡ್ಕೊಳ್ಬೇಕಂತಂದ್ರೆ ತಾನು ಇನ್ವೆಸ್ಟ್ಮೆಂಟು ಮಾಡಲೇಬೇಕಾಗುತ್ತೆ. ಅನೇಕ ವಿಷಯಗಳಲ್ಲಿ ನಾವುಗಳು ಜಾಗೃತರಾಗಿದ್ದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಅನ್ನುವಂಥದ್ದು ಬರ್ತದೆ ಅನ್ನುವಂಥ ವಿಷಯನ ನಾವು ಗ್ರಂಥದಲ್ಲಿ ನಾವು ಗಮನಿಸ್ತೇವೆ. ಹಾಗಾಗಿ ಕ್ರೈಸ್ತನಾಗಬೇಕಂತಂದ್ರೆ ಏನೆಲ್ಲ ನಾವು ಪಾವತಿಸ್ಬೇಕಂತಂದ್ರೆ, ನಂಬರ್ 1, ಬಹಳ ದುಬಾರಿ ಬೆಲೆಯನ್ನು ನಾವು ಪಾವತಿಸಬೇಕಾಗುತ್ತದೆ. ಕಾಸ್ಟು, ಹೈ ಕಾಸ್ಟನ್ನು ನಾವು ಪೇ ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ. ಏನೋ ಹೈ ಕಾಸ್ಟು, ಆ ಬೆಲೆ ಎಷ್ಟು, ನಾವು ಎಷ್ಟು ದೊಡ್ಡ ಬೆಲೆಯನ್ನು ನಾವು ಪಾವತಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ಎಣಿಸಬೇಕಾದಂಥ ಅವಶ್ಯಕತೆ ಇದೆ ಪ್ರೇರೆ. ನಾವು ಎಷ್ಟು ದೊಡ್ಡದಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆ, ಪಾವತಿಸಬೇಕಾಗಿದೆ, ಪೇ ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ನಾವು ಕೌಂಟ್ ಮಾಡಬೇಕಾಗಿದೆ, ಎಣಿಸ್ಬೇಕಾಗಿದೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಈ ಒಂದು ಕೌಂಟಿಂಗನ್ನು ನಾವು ಏನು ಪೇ ಮಾಡ್ತಾ ಇದ್ದೀವೋ ಅದನ್ನು ಎಣಿಸ್ಬೇಕು ಎಂಬುದಾಗಿ ವಿಷಯ ನಮಗೆ ಇಲ್ಲಿ ಗೊತ್ತಾಗುತ್ತೆ ಬ್ರೋ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 25ನೇ ವಚನದಲ್ಲಿ, ಬಹುಜನರು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು
ತನ್ನ ತಂದೆ ತಾಯಿ, ಹೆಂಡತಿ ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನೂ ತನ್ನ ಪ್ರಾಣವನ್ನೂ ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು ಅಂತ ಹೇಳ್ತಾನೆ. ಹಾಗಾಗಿ ನಾವು ಒಬ್ಬರು ಕ್ರೈಸ್ತನಾಗಬೇಕಾದ್ರೆ ನಾನು ಏನೆಲ್ಲ ಪೇ ಮಾಡಬೇಕು ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ ನಾವು ಕೌಂಟ್ ಮಾಡಬೇಕಾಗಿದೆ, ಎಣಿಸ್ಬೇಕಾಗಿದೆ. ಇಲ್ಲಿ ಬಹಳ ವಿಶೇಷವಾದಂಥ ಸಂಗತಿಯನ್ನು ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ನನ್ನ ಬಳಿಗೆ ಬರಬೇಕು ಅಂತಂದ್ರೆ ತಂದೆ ತಾಯಿ, ಹೆಂಡತಿ ಮಕ್ಕಳು, ಅಕ್ಕ ತಂಗಿಯರು, ಕೊನೆಗೆ ತನ್ನ ಪ್ರಾಣವನ್ನು ಕೂಡ ಏನು ಮಾಡಬೇಕು, ಹಾಗೆ ಮಾಡಿದ್ರೆ ಮಾತ್ರ ನನ್ನಿಂದ ಬರಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಇದೇ ವಿಚಾರವನ್ನ ಮತ್ತಾಯನ ಬರೆಸುವ ವಾರ್ತೆ 10ನೇ ಅಧ್ಯಾಯದಲ್ಲಿ ಸಂಗತಿಯನ್ನು ನಾವು ಗಮನಿಸಿದ್ರೆ, ಮತ್ತಾಯನ ಬರೆಸುವ ವಾರ್ತೆ 10ನೇ ಅಧ್ಯಾಯ 37ನೇ ವಚನದಲ್ಲಿ, ಮ್ಯಾಥ್ಯೂ ಚಾಪ್ಟರ್ 10 ವರ್ಸ್ 37ನಲ್ಲಿ, ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಅಂತ ಹೇಳ್ತಾನೆ. ಹಾಗಾಗಿ ದೊಡ್ಡ ಬೆಲೆನ ತೆರಬೇಕಾಗತ್ತೆ ಅಂತ ಹೇಳ್ತಾನೆ. ಈ ಒಂದು ಜೀವಿತದಲ್ಲಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ, ನನ್ನ ಸರ್ವಸ್ವಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿನ ಪ್ರೀತಿ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ನಾನು ಕ್ರೈಸ್ತನಾಗುವುದಕ್ಕೆ ನಾನು ಅರ್ಹನಲ್ಲ ಅನ್ನುವಂಥ ಸೂಚನೆ. ನಾನು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಯೇಸು ಕ್ರಿಸ್ತನ ಪ್ರೀತಿ ಮಾಡ್ತೀನಿ ಅಂತಂದ್ರೆ ಇವರೆಲ್ಲರ ಒಂದು ಬೆಲೆಯನ್ನ ನಾನು ತೆರಬೇಕಾಗುತ್ತೆ, ಪಾವತಿಸ್ಬೇಕಾಗುತ್ತೆ. ಹಾಗಾಗಿ ಕ್ರೈಸ್ತನಾಗಬೇಕಂತಂದ್ರೆ ಒಂದು ದುಬಾರಿ ಬೆಲೆಯನ್ನ ನಾವೇನ್ ಮಾಡ್ಬೇಕಾಗಂದ್ರೆ ಪಾವತಿ ಮಾಡ್ಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತದೆ. ಇನ್ನೇನು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಸಮಯನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಪ್ರತಿಭೆಯನ್ನ, ಟ್ಯಾಲೆಂಟನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಪೇ ಮಾಡಬೇಕಾಗುತ್ತೆ, ಹಣವನ್ನ ಪೇ ಮಾಡಬೇಕಾಗುತ್ತೆ, ನಮ್ಮ ಲೈಫನ್ನ ಪೇ ಮಾಡಬೇಕಾಗತ್ತೆ. ಇವುಗಳನ್ನು ನಾವು ಹೂಡಿಕೆ ಮಾಡಿದ್ರೆ ನಮಗೆ ಪ್ರಾಫಿಟ್ ಬರುತ್ತೆ ಅನ್ನುವಂಥದ್ದನ್ನ ಗ್ರಂಥ ನಮಗೆ ಹೇಳ್ತದೆ. ಮಾರ್ಕನ ಬರೆಸುವ ವಾರ್ತೆ 10ನೇ ಅಧ್ಯಾಯದಲ್ಲಿ ಒಬ್ಬ ಯವನಸ್ಥನು ಬಹಳ ಅತ್ಯಾಸಕ್ತಿಯಿಂದ ಕರ್ತನಾದ ಯೇಸುವಿನ ಬಳಿಗೆ ಓಡೋಡಿ ಬಂದು ಆತನ ಮುಂದೆ ಮೊಣಕಾಲೂರಿ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಬಹಳ ಅದ್ಭುತವಾದಂಥ ಪ್ರಶ್ನೆ, ದೇವರು ಮೆಚ್ಚುವಂಥ ಪ್ರಶ್ನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಷ್ಟಪಟ್ಟಂಥ ಪ್ರಶ್ನೆ. ಆಗ ಯೇಸು ಕ್ರಿಸ್ತನ ಆತನಿಗಂತಾನೆ, ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ಮೋಸ ಮಾಡಬಾರ್ದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರಾಜ್ಞೆಗಳು ನೀನು ಗೊತ್ತಿದ್ದೇವಲ್ಲ, ಅವುಗಳನ್ನ ಕೈಕೊಂಡು ನಡಿ, ನಿನ್ನ ನಿತ್ಯ ಜೀವನ ಪಡ್ಕೊಳ್ತೀಯ ಅಂತ ಹೇಳಿದಾಗ ಆ ವ್ಯಕ್ತಿಯ ಒಂದು ಪ್ರತ್ಯುತ್ತರ ಹೇಗಿತ್ತು ಯೇಸು ಕ್ರಿಸ್ತನಿಗೆ ಅಂತಂದ್ರೆ, ನಾನು ಚಿಕ್ಕಂದಿನಿಂದಲೂ ಇವುಗಳೆಲ್ಲವಕ್ಕೂ ಕೂಡ ನಾನು ಸರಿಯಾಗಿ ನಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಚಿಕ್ಕಂದಿನಿಂದಲೂ ಕೂಡ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತಹ ಒಂದು ಒಳ್ಳೆಯ ವ್ಯಕ್ತಿತ್ವ, ಒಂದು ಒಳ್ಳೆಯ ಜೀವನ ಶೈಲಿ, ದೇವರು ಮೆಚ್ಚುವಂತಹ ಜೀವನ ಶೈಲಿಯನ್ನ ಕಂಡುಕೊಂಡಂತಹ ಯೇಸು ಕ್ರಿಸ್ತನು ಇನ್ನಷ್ಟು ಸಂತೋಷಪಟ್ಟು ಆತನ ಹೇಳ್ತಾ ಇದ್ದಾನೆ, ನಿನಗೆ ಒಂದು ಕಡಿಮೆ ಆಗಿದೆ ಅಂತ ಹೇಳ್ತಾನೆ. ನಿನಗೆ ಒಂದು ಕಡಿಮೆ ಆಗಿದೆ. ಏನೋ ಒಂದು ಕಡಿಮೆ ಅಂತಂದ್ರೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು ಅಂತ ಹೇಳ್ತಾನೆ. ಹಾಗಾಗಿ ಯು ಮಸ್ಟ್ ಪೇ ಟು ಗೇನ್ ಪ್ರಾಫಿಟ್. ನೀನು ಪ್ರಾಫಿಟನ್ನು ಪಡಿಬೇಕು ಅಂತಂದ್ರೆ ನೀನು ಪೇ ಮಾಡಲೇಬೇಕು. ನಿನ್ನ ಬದುಕಿನಲ್ಲಿ ಪ್ರಥಮ ಆದ್ಯತೆಯನ್ನ ನಿನ್ನ ಬದುಕು ಕೊಡ್ತಾ ಇದೆಯಾ, ನೀನು ನಿನ್ನ ವ್ಯವಹಾರಕ್ಕೆ ಕೊಡ್ತಾ ಇದೆಯಾ, ನಿನ್ನ ಸಮಯಕ್ಕೆ ಕೊಡ್ತಾ ಇದೆಯಾ, ನಿನ್ನ ಹಣಕ್ಕೆ ಕೊಡ್ತಾ ಇದೆಯಾ, ನಿನ್ನಲ್ಲಿರುವಂಥ ಟ್ಯಾಲೆಂಟ್ಗೆ ನೀನು ಅದಕ್ಕೆ ಬೆಲೆಯನ್ನು ತೆರ್ತಾ ಇದೆಯಾ? ಇವೆಲ್ಲವುಗಳನ್ನು ನೀನೇನು ಮಾಡ್ಬೇಕಂತಂದ್ರೆ, ನಿನಗೊಂದು ಕಡಿಮೆ ಆಗಿದೆ, ಇವೆಲ್ಲವುಗಳಿಗಿಂತಲೇ ಹೆಚ್ಚಾಗಿ ನನ್ನನ್ನು ನೀನು ಹಿಂಬಾಲಿಸು. ಇವೆಲ್ಲವುಗಳನ್ನು ಒಂದು ನಿಜವಾದಂಥ ಒಂದು ಸೇವೆಗೋಸ್ಕರ ಅದನ್ನು ವಿನಿಯೋಗಿಸು.
ಇವುಗಳನ್ನೆಲ್ಲ ಒಂದದಕ್ಕೆ ನೀನು ಇನ್ವೆಸ್ಟ್ಮೆಂಟ್ ಮಾಡು ಅಂತೇಳಿ ಯೇಸು ಕ್ರಿಸ್ತನ್ ಹೇಳಿದಾಗ ಅಲ್ಲಿ ಹೇಳ್ತಕ್ಕಂಥ ಮಾತು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು ಅಂತ ಹೇಳ್ತಾನೆ. ಪರಲೋಕದಲ್ಲಿ ನಿನಗೆ ಸಂಪತ್ತಿರ್ತದೆ. ಪರಲೋಕದಲ್ಲಿ ನಿನಗೆ ಸಂಪತ್ತು ಇರಬೇಕು ಅಂತಂದ್ರೆ ಯು ಮಸ್ಟ್ ಪೇ. ನೀನು ಪಾವತಿಸಲೇಬೇಕು. ನಿನ್ನ ಬದುಕನ್ನ ನೀನು ಬಿಟ್ಟುಕೊಟ್ಟು ನನ್ನಿಂದ ಹಿಂಬಾಲಿಸು, ನಿನಗೆ ಪರಲೋಕದಲ್ಲಿ ಸಂಪತ್ತಿರ್ತದೆ. ನೀನು ಬಂದು ನನ್ನನ್ನು ಹಿಂಬಾಲಿಸು, ನೀನು ಬಂದು ನನ್ನನ್ನು ಹಿಂಬಾಲಿಸು. ಪೇತ್ರ, ಯೋಹಾನ, ಯಾಕೋಬ ಇವರೆಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥ ಸಂದರ್ಭದಲ್ಲಿ ತಮ್ಮ ಜೀವನಕ್ಕೆ ಅತ್ಯಂತ ಉಪಯುಕ್ತಕರವಾದಂತಹ ವಸ್ತುಗಳನ್ನೆಲ್ಲ ಬಿಟ್ಟುಕೊಟ್ಟು ಬಂದಿದ್ದಾರೆ. ದೋಣಿಯನ್ನ, ಮೀನಿಡಿಯುವಂಥ ಬಲೆಗಳನ್ನ, ತಮ್ಮ ಬದುಕಿಗೆ ಆಧಾರವಾಗಿದ್ದಂಥವುಗಳನ್ನು ಬಿಟ್ಟುಕೊಟ್ಟು, ಇನ್ನು ನೀನೇ ನಮಗೆ ಸರ್ವಸ್ವ, ನೀನೇ ನಮಗೆಲ್ಲ ಅಂತೇಳಿ ಎಲ್ಲವನ್ನೂ ಕೂಡ ಬಿಟ್ಟುಕೊಟ್ಟು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ್ದನ್ನು ನಾವು ಗಮನಿಸ್ತೇವೆ. ಅದಕ್ಕೋಸ್ಕರ ಒಬ್ಬನು ಕ್ರೈಸ್ತನಾಗಬೇಕಾದ್ರೆ ಏನಾದರೂ ಅವನು ಪಾವತಿಸಬೇಕಂತಂದ್ರೆ, ಹೌದು ಪಾವತಿಸಬೇಕು. ದೇವರ ಉಚಿತಾರ್ಥವಾದಂಥ ಕೃಪೆಯನ್ನ ಹೊಂದಬೇಕಂತಂದ್ರೆ ನಾನು ತ್ಯಾಗ ಮಾಡಲೇಬೇಕು. ಸಂಪೂರ್ಣವಾಗಿ, ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ವಿವೇಕದಿಂದ ಅದ್ವಿತೀಯ ದೇವರನ್ನ ನಾನು ಕೊಂಡಾಡಬೇಕು. ಅದ್ವಿತೀಯ ದೇವರಿಗೆ ಅದ್ವಿತೀಯ ಸ್ಥಾನವನ್ನ ನನ್ನ ಹೃದಯದಲ್ಲಿ ಕೊಡಬೇಕು. ನಾನು ಅದ್ವಿತೀಯನಾದಂತಹ ಮಗನು ಯೇಸು ಕ್ರಿಸ್ತನನ್ನ ನಾನು ಅದ್ವಿತೀಯ ಸ್ಥಾನದಿಂದ ಆತನನ್ನು ನಾನು ಗೌರವಿಸಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಒಬ್ಬನು ಕ್ರೈಸ್ತನಾಗಬೇಕಾದ್ರೆ ಏನಾದರೂ ಪೇ ಮಾಡ್ಬೇಕಂತಂದ್ರೆ, ಹೌದು, ಖಂಡಿತವಾಗಿ ಪೇ ಮಾಡಬೇಕು. ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ 1-2ನೇ ವಚನದಲ್ಲಿ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿಕೊಳ್ಳ್ರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಅಂತ ಹೇಳ್ತಾನೆ. ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡ್ಕೊಳ್ತೀನಿ. ಐ ಬೆಗ್ ಯು, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿರ್ರಿ. ಈ ದೇಹ ನಿಂದಲ್ಲ, ಈ ಬದುಕು ನಿಂದಲ್ಲ, ನೀನು ಈ ಭೂಮಿ ಮೇಲೆ ಕಳಿತಕ್ಕಂಥ ಸಮಯ ನಿಂದಲ್ಲ. ಹಾಗಾಗಿ ದೇವರು ಕೊಟ್ಟಂತ ಈ ದೇಹವನ್ನ ದೇವರಿಗೋಸ್ಕರ, ದೇವರು ನಿನಗೆ ಕೊಟ್ಟಂತ ತಲಾಂತನ್ನ ದೇವರ ಮಹಿಮೆಗೋಸ್ಕರ, ದೇವರು ನಿನಗೆ ಕೊಟ್ಟಂತಹ ಸಮಯವನ್ನ ದೇವರ ಮಹಿಮೆಗೋಸ್ಕರ, ದೇವರು ನಿನಗೆ ಕೊಟ್ಟಂತಹ ಹಣವನ್ನ ದೇವರ ಮಹಿಮೆಗೋಸ್ಕರ ನೀನು ಬಳಸ್ಕೋ ಅಂತ ಹೇಳ್ತಾನೆ. ಮೀಸಲಾದಂತಹ, ಮೆಚ್ಚುಗೆಯಾದಂತಹ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿಕೋ. ಸಜೀವ ಯಜ್ಞ ಇದೇ ವಿವೇಕಪೂರ್ವಕವಾದ ಆರಾಧನೆ ಅಂತ ಹೇಳ್ತಾನೆ. ಹಾಗಾಗಿ ನಾನು ಪೇ ಮಾಡಬೇಕಾಗತ್ತೆ, ಹಣನ ಪೇ ಮಾಡಬೇಕಾಗತ್ತೆ, ಸಮಯನ ಪೇ ಮಾಡಬೇಕಾಗತ್ತೆ, ನನ್ನಲ್ಲಿರುವಂಥ ಟ್ಯಾಲೆಂಟನ್ನು ಪೇ ಮಾಡಬೇಕಾಗತ್ತೆ. ಒಂದೊಂದು ಸಾರಿ ಭೌತಿಕವಾಗಿ ನನ್ನ ನಷ್ಟನೂ ಕೂಡ ಹೊಂದಬಹುದು. ಇದನ್ನೆಲ್ಲ ನಾನು ಪೇ ಮಾಡಿದ್ರೇ ಕ್ರಿಸ್ತನಲ್ಲಿ ದೇವರು ಅನುಗ್ರಹಿಸುವಂತಹ ಆಶೀರ್ವಾದಗಳಲ್ಲಿ ಆನಂದಿಸುವುದಕ್ಕೆ ಸಾಧ್ಯ. ಪ್ರೇರೆ, ಇವತ್ತು ನನ್ನ ಏನೂ ಕಳಕಲ್ಲ, ಎಲ್ಲವೂ ನನಗೆ ಫ್ರೀ ಬರ್ಬೇಕಂತಂದ್ರೆ ಅದು ಕಷ್ಟ ಪ್ರೇರೆ. ಅದು ಆಗದೇ ಇರುವಂಥ ಮಾತು, ಆಗದೇ ಇರತಕ್ಕಂಥ ಮಾತು. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಉನ್ನತ ಸ್ಥಾನವನ್ನ ಆಗ್ರಹಿಸಬೇಕು ಅಂತಂದ್ರೆ, ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು ಅಂತಂದ್ರೆ ಸುಮ್ಮನೆ ಆ ವ್ಯಕ್ತಿ ಆ ಉನ್ನತ ಸ್ಥಾನವನ್ನು ಅಲಂಕರಿಸೋದಕ್ಕೆ ಸಾಧ್ಯ ಇಲ್ಲ. ಆತನ ತ್ಯಾಗ ಮಾಡಬೇಕಾಗತ್ತೆ. ಅದಕ್ಕೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನೇ ನಮಗೆ ಮಾದರಿ. ಈ ಭೂಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಜೀವಿಸುವಂಥ ಸಂದರ್ಭದಲ್ಲಿ ತನ್ನ ಬದುಕಿನ ಪ್ರತಿಯೊಂದು ಗಳಿಗೆಯಲ್ಲಿ, ಪ್ರತಿಯೊಂದು ಹಂತದಲ್ಲಿ ದೇವರು ಕೊಟ್ಟಂತ ಈ ದೇಹವನ್ನ ಆತನು ಪರಿಶುದ್ಧವಾಗಿ ಕಾಪಾಡಿಕೊಂಡ. ತನ್ನ ದೇಹದಲ್ಲಿ ಯಾವ ಪಾಪದ ಒಂದು ಸೋಂಕು ಕೂಡ ಪ್ರವೇಶಿಸದ ಹಾಗೆ ಪ್ರತಿದಿನ ಮರಣಕ್ಕೆ ತಪ್ಪಿಸಿ ಕಾಪಾಡುವಂತ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ, ಕಣ್ಣೀರು ಸುರಿಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳಿಂದ ತನ್ನನ್ನು ತಾನು ಸಮರ್ಪಿಸಿಕೊಂಡು ವಿಧೇಯತೆಯನ್ನು ತೋರಿಸಿಕೊಟ್ಟಂತಹ ಕರ್ತನಾದ ಯೇಸು ಕ್ರಿಸ್ತನ ಪ್ರೇರೆ ಅನೇಕ ತ್ಯಾಗವನ್ನು ಮಾಡಿದ್ದಾನೆ. ಇನ್ನೇನು ನೆಕ್ಸ್ಟ್ ನಾನು ಕಲ್ವರಿ ಶಿಲುಬೆಯಲ್ಲಿ ಪ್ರಾಣವನ್ನು ನಾನು ತ್ಯಾಗ ಮಾಡಬೇಕಾಗಿದೆ. ಪರಿಶುದ್ಧವಾದಂಥ ನನ್ನ ದೇಹದಲ್ಲಿನ ಎಲ್ಲ ರಕ್ತವನ್ನ ಸಕಲ ಮಾನವರ ಪಾಪಗಳಿಗೋಸ್ಕರ ನಾನು ಸುರಿಸಲ್ಪಡಬೇಕಾಗಿದೆ ಅನ್ನುವಂಥ ವಿಷಯನ್ನ ತಿಳಿದು ಗೆತ್ಸೆಮನೆ ತೋಟದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ
ತಂದೆಯೇ, ನಿನ್ನ ಚಿತ್ತವಾದರೆ ಈ ಪಾತ್ರೆ ನನ್ನಿಂದ ತೊಲಗಲಿ ಅಂತ ಹೇಳ್ತೇನೆ. ನಿನ್ನ ಸಂಕಲ್ಪದಲ್ಲಿ ಬೇರೆ ಏನಾದರೂ ದಾರಿ ಇದೆಯಾ ದೇವರೇ? ಯಾಕಂದ್ರೆ ಆತ್ಮ ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಲದಿಲ್ಲ. ದೇಹ ಕಲ್ವರಿ ಶಿಲುಬೆಯಲ್ಲಿ ಉಂಟಾಗ್ತಕ್ಕಂಥ ಒಂದು ಹಿಂಸೆಯನ್ನ ಸಹಿಸುವುದಕ್ಕೆ ಹಿಂದೇಟಾಗ್ತಾ ಇದೆ. ದೇಹ ಸ್ಪಂದಿಸ್ತಾ ಇಲ್ಲ, ಆತ್ಮ ಸಿದ್ಧವಾಗಿದೆ. ಸೊ ಬೇರೆ ಏನಾದರೂ ದಾರಿ ಇದೆಯಾ ದೇವ್ರು ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ಯೇಸು ಕ್ರಿಸ್ತನು. ದೇವರಿಂದ ಯಾವುದೇ ರೀತಿಯಾದಂಥ ಉತ್ತರ ಬರ್ತಾ ಇಲ್ಲ. ಹಾಗಾಗಿ ಬೇರೆ ದಾರಿ ಇಲ್ಲ ಮಗನೆ. ನಿನ್ನ ಕಲ್ವರಿ ಶಿಲುಬೆಯಲ್ಲಿ ನನ್ನ ಸಂಕಲ್ಪಕ್ಕನುಸಾರವಾಗಿ ಸಕಲ ಮಾನವರ ಪಾಪಗಳ ನಿವಾರಣೆಗೋಸ್ಕರ ಪಾಪಕ್ಕೆ ಪ್ರಾಯಶ್ಚಿತ್ತ ಯಜ್ಞವನ್ನಾಗಿ ನಿನ್ನನ್ನು ನೀನು ಸಮರ್ಪಿಸಿಕೊಳ್ಬೇಕು. ಇದೇ ನಾನು ಗ್ರಂಥದ ಸುರುಳಿಯಲ್ಲಿ ಬರ್ಕೊಂಡಂತಹ ನನ್ನ ಸಂಕಲ್ಪ. ಅದಕ್ಕೆ ಯೇಸು ಕ್ರಿಸ್ತನು ಇಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತಾನೆ, ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳಲ್ಲಿ ಸರ್ವಾಂಗ ಹೋಮಗಳಲ್ಲಿ ನೀನು ಇಷ್ಟಪಡಲಿಲ್ಲ, ನನಗೆ ದೇಹಾನ್ನ ಸಿದ್ಧ ಮಾಡಿಕೊಟ್ಟಿದ್ದಿ. ಈ ದೇಹವನ್ನ ಸಜೀವ ಯಜ್ಞವನ್ನಾಗಿ ಸಕಲ ಮಾನವರ ಪಾಪಗಳ ನಿವಾರಣೆಗೋಸ್ಕರ ನಾನು ಅರ್ಪಿಸಬೇಕಾಗಿದೆ. ಅದು ನಿನ್ನ ಗ್ರಂಥದ ಸುರುಳಿಯಲ್ಲಿ ನೀನು ಬರ್ಕೊಂಡಿದ್ದೀಯ. ನಾನು ಅದನ್ನು ಪೇ ಮಾಡಬೇಕಾಗಿದೆ, ಅದನ್ನು ಪಾವತಿ ಮಾಡಬೇಕಾಗಿದೆ. ಅದಕ್ಕೆ ಆ ರೀತಿ ಪಾವತಿ ಮಾಡಿದ್ರಿಂದಲೇ ಕರ್ತನಾದ ಯೇಸು ಕ್ರಿಸ್ತನನ್ನ ಸತ್ತವರೊಳಗಿಂದ ತಂದೆಯಾದ ದೇವರಾತನ ಎಬ್ಬಿಸ್ತಾ ಇದ್ದಾನೆ. ಎಬ್ಬಿಸ್ಬಿಟ್ಟು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಸಕಲ ರಾಜ್ಯತ್ವಗಳನ್ನ, ಅಧಿಕಾರಗಳನ್ನ ಎಲ್ಲವನ್ನು ಕೂಡ ಕ್ರಿಸ್ತನ ಪಾದಗಳ ಕೆಳಗಡೆ ಹಾಕಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿ ಇದುವರೆಗೂ ತಾನು ಮಾಡುತ್ತಿದ್ದ ಪರಿಪಾಲನೆಯ ಹಗ್ಗಗಳನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ವಹಿಸಿಕೊಡ್ತಾ ಇದ್ದಾನೆ. ಮಗನೇ, ಇನ್ಮೇಲೆ ನೀನು ಪರಿಪಾಲನೆ ಮಾಡು, ನನ್ನ ಸಿಂಹಾಸನದ ಬಲಗಡೆಯಲ್ಲಿ ಕೂತ್ಕೊಂಡು ನೀನು ಪರಿಪಾಲನೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಉನ್ನತವಾದಂಥ ಸ್ಥಿತಿ ಯೇಸು ಕ್ರಿಸ್ತನಿಗೆ ಯಾವುದರಿಂದ ಬಂತು ಅಂತಂದ್ರೆ, ಆತನು ಪೇ ಮಾಡಿದ್ದಾನೆ, ಆತನು ಪಾವತಿ ಮಾಡಿದ್ದಾನೆ. ಸೊ ಹಾಗಾಗಿ ಇವತ್ತು ಒಬ್ಬ ವ್ಯಕ್ತಿ ಕ್ರೈಸ್ತನಾಗಬೇಕಂತಂದ್ರೆ ಪಾವತಿ ಮಾಡಲೇಬೇಕು. ಏನೆಲ್ಲ ಪಾವತಿ ಮಾಡಬೇಕಾಗುತ್ತಂತಂದ್ರೆ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನದಲ್ಲಿ ಹಿಂಸೆಗಳು ಬರ್ತವೆ, ವಿರೋಧಗಳು ಬರ್ತವೆ, ನಿಂದನೆಗಳು ಬರ್ತವೆ. ಅವನ್ನೆಲ್ಲವನ್ನು ಕೂಡ ನಾವು ಸಹಿಸ್ಕೊಳ್ಬೇಕಾಗಿದೆ. ಇವೆಲ್ಲವುಗಳನ್ನ ವಿಷಯದಲ್ಲಿ ನಾವು ಪೇ ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನದಲ್ಲಿ, ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ, ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ನಾನು ಪೇ ಮಾಡಬೇಕಾಗಿದೆ ಇವುಗಳನ್ನೆಲ್ಲ. ನಿನಗೆ ಸಂಭವಿಸಲಿಕ್ಕಿರುವಂತಹ ಬಾಧೆಗಳಿಗೆ ಹೆದರಬೇಡ. ಕ್ರಿಸ್ತೇಸುವಿನಲ್ಲಿ ಸದ್ಭಕ್ತನಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗ್ತಾರೆ ಅಂತ ಹೇಳ್ತದಾನೆ ಪೌಲ ತಿಮೋತಿಗೆ. ಇನ್ನು ಜೀವಿಸಕ್ಕೆ ಮುಂದಕ್ಕೆ ಹೋಗ್ತಾ ಇಲ್ಲ, ಮನಸ್ಸು ಮಾಡ್ತಾ ಇದ್ದೀನಿ ಅಷ್ಟೇನೆ. ನಾನು ಕ್ರಿಸ್ತೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಕೂಡ ಹಿಂಸೆಗೊಳಗಾಗ್ತಾರೆ. ಹಾಗಾಗಿ ಪೇ ಮಾಡಲೇಬೇಕಾಗತ್ತೆ. ಪೇ ಮಾಡಿಲ್ಲ ಅಂತಂದ್ರೆ, ನಾನು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ನನಗೆ ಪ್ರಾಫಿಟ್ ಇಲ್ಲ. ಸೊ ಹಾಗಾಗಿ ಸಮಯವನ್ನು ಪೇ ಮಾಡಬೇಕಾಗುತ್ತೆ, ಹಣವನ್ನು ಪೇ ಮಾಡಬೇಕಾಗುತ್ತೆ. ಸುಮ್ಮನೆ ಯಾವುದೂ ಬರಲ್ಲ. ಇವತ್ತು ನಾವಿಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಈ ಮಾಧ್ಯಮದಲ್ಲಿ, ಇದಕ್ಕೆ ನಾವು ಕರೆನ್ಸಿ ಹಾಕಬೇಕಾಗಿದೆ. ಕರೆನ್ಸಿ ಇದ್ರೆ ನೆಟ್ ಬರುತ್ತದೆ, ನೆಟ್ ಮೂಲಕ ನಿಮ್ಮ ಜೊತೆಯಲ್ಲೆಲ್ಲ ನಾವು ಸಂಧಿಸ್ತಾ ಇದ್ದೀವಿ. ಇದಕ್ಕೆ ಪವರ್, ಬ್ಯಾಟ್ರಿ, ಅದು ಚಾರ್ಜಿಂಗು ಬೇಕು, ಅದಕ್ಕೆ ಎಲೆಕ್ಟ್ರಿಕ್ ಶಕ್ತಿನೂ ಕೂಡ ಬೇಕು. ಹಾಗೆ ಮಾತಾಡ್ತಕ್ಕಂಥ ನನಗೂ ಕೂಡ ನಾನು ಪೇ ಮಾಡಬೇಕಾಗಿದೆ, ಕೇಳ್ತಕ್ಕಂಥ ನೀವುಗಳು ಕೂಡ ನೀವು ಪೇ ಮಾಡಬೇಕಾಗತ್ತೆ. ಹಾಗಾಗಿ ಒಂದನ್ನು ಪಡ್ಕೊಳ್ಬೇಕು ಅಂತಂದ್ರೆ ನಾವು ಕಳ್ಕೊಳ್ಳೇಬೇಕಾದಂಥದ್ದಿದೆ. ಸೊ ಹಾಗಾಗಿ ಪೇ ಮಾಡಲೇಬೇಕು. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಹೇಳ್ತಕ್ಕಂಥ ಒಂದು ಮಾತೇನಂತಂದ್ರೆ, ನೀನು ಜ್ಞಾನವನ್ನ, ವಿವೇಕವನ್ನ ಪಡ್ಕೊಳ್ಬೇಕು ಅಂತಂದ್ರೆ ನೀನು ಪೇ ಮಾಡಲೇಬೇಕು ಅಂತ ಹೇಳ್ತಾನೆ. ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 7ನೇ ವಚನದಲ್ಲಿ, ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 7ನೇ ವಚನದಲ್ಲಿ, ನಿನ್ನ ಎಲ್ಲಾ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ, ಜ್ಞಾನವೆಂಬಾಕೆಯು ಶ್ರೇಷ್ಠಳು ಎಂದು ನೀನು ಭಾವಿಸಿದರೆ ಆಕೆಯು ನಿನ್ನನ್ನು ಉನ್ನತಿಗೆ ತರುವಳು ಅಂತ ಹೇಳ್ತಾನೆ. ಅಂದ್ರೆ ಜ್ಞಾನನ್ನ ನೀನು ಸಂಪಾದಿಸ್ಕೊಳ್ಬೇಕು ಅಂತಂದ್ರೆ
ನೀನು ನಿನ್ನ ಸಂಪತ್ತನ್ನು ಪೇ ಮಾಡಬೇಕಾಗತ್ತೆ. ಈ ಲೋಕದ ವಿಚಾರದಲ್ಲಿ ಒಂದು ಸ್ವಲ್ಪ ಹೊತ್ತು ನಾವು ಮಾತಾಡೋದಾದ್ರೆ, ದೇವರು ನಮಗೆ ಕೊಟ್ಟಂತಹ ಮಕ್ಕಳು ಗರ್ಭಫಲಗಳು, ಈ ಲೌಕಿಕವಾದಂತಹ ಒಂದು ಶಿಕ್ಷಣದಲ್ಲಿ ಅವ್ರನ್ನ ಬೆಳೆಸಬೇಕು ಅಂತಂದ್ರೆ ಪೇ ಮಾಡ್ದೇನೆ ಯಾವುದನ್ನು ಕೂಡ ಪಡ್ಕೊಳಕ್ಕಾಗಲ್ಲ. ಲಕ್ಷ ಗಟ್ಟಲೆ ಇವತ್ತು ಫೀನ ಪೇ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಪೋಷಕರು ಹಗಲಿರುಳು ಶ್ರಮೆಯನ್ನು ಪಟ್ಟು ಸಮಯವನ್ನು ವೆಚ್ಚ ಮಾಡಿ ತಮ್ಮಲ್ಲಿರುವಂಥ ಶಕ್ತಿಯನ್ನು ವೆಚ್ಚ ಮಾಡಿ ಬರ್ತಕ್ಕಂಥ ಆದಾಯದಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತಾವೆಷ್ಟೋ ತ್ಯಾಗವನ್ನು ಮಾಡ್ತಾ ಇದ್ದಾರೆ, ಎಷ್ಟೋ ಪೇ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಪೇ ಏನಕ್ಕೋಸ್ಕರ ಅಂತಂದ್ರೆ ಕೇವಲ 60, 70, 80 ವರ್ಷಗಳ ಬದುಕಿಗೆ ಮಾತ್ರ. ಅದರ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳೋದಕ್ಕೆ, ನಿತ್ಯತ್ವಕ್ಕೆ ಸಂಬಂಧಪಟ್ಟಂತ ಆಶೀರ್ವಾದಗಳನ್ನು ಪಡೆದುಕೊಳ್ಳೋದಕ್ಕೆ ಪೇ ಮಾಡಲೇಬೇಕು. ಸೊ ನಾನು ಪೇ ಮಾಡಲ್ಲ ಅಂತಂದ್ರೆ ನಾನು ಕ್ರೈಸ್ತನಾಗೋದಕ್ಕೆ ಸಾಧ್ಯನಿಲ್ಲ. ಸೊ ಹಾಗಾಗಿ ಮೋಶೆ ಇಸ್ರಾಯೇಲ್ಯರನ್ನ ಐಗುಪ್ತ್ಯದ ದಾಸತ್ವದಿಂದ ಬಿಡಿಸುವುದಕ್ಕೆ ದೇವರು ಏರ್ಪಡಿಸಿಕೊಂಡಂತ ಸಾಧನ ಮೋಶೆ. ಆ ಮೋಶೆ ಒಂದು ಮಾತನ್ನು ಹೇಳ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ವಚನ 23ರಿಂದ ಒಂದ್ಸಾರಿ ಗಮನಿಸಿದ್ರೆ, ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ರು. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದಿದ್ದು ನಂಬಿಕೆಯಿಂದಲೇ. 25ನೇ ವಚನ ಬಹಳ ಇಂಪಾರ್ಟೆಂಟು. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು ಅಂತ ಹೇಳ್ತಾರೆ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ, ಪಾಪ ಭೋಗಗಳನ್ನು ಅನುಭವಿಸುವಂಥದ್ದು ಸ್ವಲ್ಪ ಕಾಲ, ಆದರೆ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದರ ಮುಖಾಂತರ ಅದರಿಂದ ಸಿಗುವಂಥ ಪ್ರಾಫಿಟ್ಟು ನಿತ್ಯ ನಿರಂತರವಾಗಿರ್ತಕ್ಕಂಥ ಪ್ರಾಫಿಟ್ಟು ಅಂತ ಹೇಳ್ತಾರೆ. ಹಾಗಾಗಿ ಪೇ ಮಾಡಲೇಬೇಕಾದಂಥ ಪರಿಸ್ಥಿತಿಗಳಿದ್ದಾವೆ. ಯೋಹಾನ್ ಬರೆಸುವಾರ್ತೆಯಲ್ಲಿ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಗ್ರಂಥಕರ್ತನ ಹೇಳ್ತಕ್ಕಂಥ ಮಾತನ್ನು ಒಂದ್ಸಾರಿ ಗಮನಿಸಿದ್ರೆ, ಯೋಹಾನ್ ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ನಮ್ಮನ್ನ ಕೊಲ್ತಾರೆ ಅಂತ ಹೇಳ್ತಾನೆ. ನಮ್ಮನ್ನು ಕೊಲ್ಲುವವರು ತಾವು ದೇವರಿಗೆ ಸೇವೆ ಮಾಡ್ತೀನಿ ಅನ್ನೋಂಥ ಕಾಲ ಬರ್ತದೆ ಅಂತ ಹೇಳ್ತಾನೆ. ಯೋಹಾನ್ ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ, ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಮಾತು. ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಿಮಗೆ ಬಹಿಷ್ಕಾರ ಹಾಕುವರು, ನಿಮಗೆ ಬಹಿಷ್ಕಾರ ಆಗ್ತಾರೆ, ಊರಿಂದ ಹೊರಗಾಗ್ತಾರೆ. ನಮ್ಮ ಹಿರಿಯರಿಂದ ಬಂದಂಥ ಸಂಪ್ರದಾಯಗಳನ್ನು ಮೀರಿ ಇವರು ನಮಗೆ ದ್ರೋಹ ಮಾಡ್ತಾ ಇದ್ದಾರೆ ಅನ್ನುವಂಥ ಪರಿಸ್ಥಿತಿಯಿಂದ ನಿಮ್ಮನ್ನು ಊರು ಹೊರಗಾಗ್ತಾರೆ, ಬಹಿಷ್ಕಾರ ಆಗ್ತಾರೆ. ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರ್ತದೆ ಅಂತ ಹೇಳ್ತಾನೆ. ನಿಮ್ಮನ್ನು ಕೊಲ್ಲೋದ್ರಿಂದ ನಾನು ಏನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ, ನಾನು ದೇವರಿಗೆ ಯಜ್ಞವನ್ನು ಅರ್ಪಿಸಿದ್ದೀನಿ, ನಿನ್ನಂಥ ಪಾಪಿಷ್ಟನನ್ನ ಕೊಂದು ನಾನು ದೇವರಿಗೆ ಕಾಣಿಕೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥ ಕಾಲ ಈಗಾಗಲೇ ಬಂದ್ಬಿಟ್ಟಿದೆ. ಹಾಗಾಗಿ ಕ್ರೈಸ್ತನ ಆಗಬೇಕು ಅಂತಂದ್ರೆ ದೊಡ್ಡ ಬೆಲೆನ ತೆರಬೇಕಾಗತ್ತೆ. ನಾವು ಇದಕ್ಕೆಲ್ಲ ನಾವು ರೆಡಿಯಾಗಿರ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನ ಪರ್ವತ ಪ್ರಸಂಗದಲ್ಲಿ ಹೇಳ್ತಕ್ಕಂಥ ಮಾತು, ನನ್ನ ನಿಮಿತ್ತ ಜನರು ನಿಮ್ಮ ಮೇಲೆ ಸುಳ್ಳಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾರೆ. ನೀವು ಸಹಿಸ್ಕೊಳ್ರಿ, ನೀವು ಸಂತೋಷ ಪಡ್ರಿ, ಪರಲೋಕದಲ್ಲಿ ನಿಮಗೆ ಬಹಳ ಸಂಪತ್ತಿರುವುದು, ಸಂತೋಷ ಇರುವುದು ಅಂತ ಹೇಳ್ತದೆ. ಹಾಗಾಗಿ ನಾನು ಪೇ ಮಾಡಲೇಬೇಕಾಗತ್ತೆ. ಪೌಲನು ಹೇಳ್ತಕ್ಕಂಥ ಮಾತು, ನಾನು ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನ ಕಸವೆಂದೆಣಿಸ್ತೇನೆ ಅಂತ ಹೇಳ್ತದೆ.
ಅಂದ್ರೆ ಎಲ್ಲವನ್ನೂ ಕೂಡ ನಾನು ಕಸವಂದೆಣಿಸಿ ಕ್ರಿಸ್ತನನ್ನು ಅರಿಯುವುದೇ ಶ್ರೇಷ್ಠ ಭಾಗ್ಯ ಅಂತ ಹೇಳ್ತಾ ಇದ್ದಾನೆ. ಅಂತಂದ್ರೆ ಆತನು ಎಷ್ಟು ಪೇ ಮಾಡ್ತಾ ಇದ್ದಾನೆ. ಆತನು ಪೇ ಮಾಡಿದ್ದನ್ನು ಒಂದ್ಸರಿ ನಾವು ಗಮನಿಸಿದ್ರೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ಗಮನಿಸಿದ್ರೆ, ಅನೇಕ ಹಿಂಸೆಗಳು, ಅನೇಕ ನಿಂದನೆಗಳು, ಅನೇಕ ತಿರಸ್ಕಾರಗಳು, ಹೊರಗಿನವರಿಂದ ತೊಂದರೆಗಳು, ಒಳಗಿನವರಿಂದ ಸಭೆಯವರೊಳಗಿಂದ ತೊಂದರೆಗಳು, ಸಮುದ್ರ ಪ್ರಯಾಣದಲ್ಲಿ ತೊಂದರೆಗಳು, ಸರ್ಕಾರದವರು ಚಡಿಯೇಟುಗಳನ್ನು ಹೊಡೆದಿದ್ದಾರೆ, ಅನ್ನ ಇಲ್ಲ, ನೀರಿಲ್ಲ, ವಸ್ತ್ರಗಳಿಲ್ಲ. ಇಂಥ ಪರಿಸ್ಥಿತಿಗಳಲ್ಲಿ ನಾನು ಬದುಕು ಬಂದಿದ್ದೀನಿ ಅಂತ ಹೇಳ್ತೇನೆ. ಹಾಗಾಗಿ ಇದನ್ನೆಲ್ಲ ಪೇ ಮಾಡಿದ್ದಾನೆ. ಅದಕ್ಕೆ ಪೇತ್ರ ಕೇಳ್ತಾ ಇದ್ದಾನೆ, ನಾವೆಲ್ಲನ ಬಿಟ್ಟುಬಿಟ್ಟು, ಈಗೋ ಕರ್ತನೆ ಯೇಸುವೆ, ನಾನು ನಿಮ್ಮಿಂದ ಬಂದಿದ್ದೀವಿ, ನಮ್ಗೇನು ಸಿಗ್ತದೆ? ನಿಮಗೆಲ್ಲವೂ ಸಿಗ್ತದೆ, ಆದರೆ ಹಿಂಸೆಗಳ ಸಹಿತವಾಗಿ ಅಂತ ಹೇಳ್ತಾನೆ. ಹಿಂಸೆಗಳ ಜೊತೆಗೇನೆ ನಿಮ್ಗೆಲ್ಲ ಸಿಗುತ್ತೆ ಅಂತ ಹೇಳ್ತಾನೆ. ಹಾಗಾಗಿ ನಾನು ಪೇ ಮಾಡಬೇಕು. ಒಬ್ಬನು ಕ್ರೈಸ್ತನಾಗ್ಬೇಕಂತಂದ್ರೆ ನಾನು ಪೇ ಮಾಡಲೇಬೇಕಾಗತ್ತೆ ಅಂತ ಹೇಳ್ತಾನೆ. ಹಾಗಾಗಿ ನಾನು ಪೇ ಮಾಡಲಿಲ್ಲ, ನಾನು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ? ನಾನೇನು ಪೇ ಮಾಡಲ್ಲ, ನಾನು ಏನು ಕಳ್ಕೊಳ್ಳಲ್ಲ. ನಿತ್ಯ ಜೀವಕ್ಕೋಸ್ಕರ ನಾನು ಏನು ಕಳ್ಕೊಳ್ಳಲ್ಲ, ಸಮಯ ಕಳ್ಕೊಳ್ಳಲ್ಲ, ನನ್ನ ಟ್ಯಾಲೆಂಟನ್ನು ಕಳ್ಕೊಳ್ಳಲ್ಲ, ನನಗಿರ್ತಕ್ಕಂತಹ ಪ್ರತಿಭೆಯನ್ನು ಕಳ್ಕೊಳ್ಳಲ್ಲ, ನನಗಿರ್ತಕ್ಕಂಥ ಯಾವುಗಳನ್ನು ಕೂಡ ನಾನು ಕಳ್ಕೊಳ್ಳಲ್ಲ. ನಿತ್ಯ ಜೀವಕ್ಕೋಸ್ಕರ ನಾನು ಕ್ರೈಸ್ತನಾಗೋದಕ್ಕೆ ನಾನು ಏನು ಕಳ್ಕೊಳ್ಳಲ್ಲ ಅಂತಂದ್ರೆ ಏನಾಗುತ್ತೆ? ನಾನು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಶಾಶ್ವತವಾದಂತಹ ನಿತ್ಯವಾದ ಬೆಂಕಿಗೆ ನಾನು ಪಾತ್ರನಾಗಬೇಕಾಗತ್ತೆ. ಶಾಶ್ವತವಾದ ನಿತ್ಯಾಗ್ನಿಗೆ ನಾನು ಪಾತ್ರನಾಗಬೇಕಾಗತ್ತೆ, ನಾನು ಪೇ ಮಾಡಲಿಲ್ಲ ಅಂತಂದ್ರೆ. ವಿಷಯವನ್ನು ಗಮನಿಸಿದ್ರೆ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದಲ್ಲಿ, ಕೊನೆ ಅಧ್ಯಾಯ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದಲ್ಲಿ, 21ನೇ ಅಧ್ಯಾಯ 8ನೇ ವಚನವನ್ನು ಸರಿ ಗಮನಿಸಿದ್ರೆ, ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದ್ದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ಹಾಗಾಗಿ ನಾನು ಏನು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ, ಇವೆಲ್ಲ ಕಟ್ಟಿಟ್ಟ ಬುತ್ತಿ ನನಗೆ ಅಂತೇಳಿ, ಕಟ್ಟಿಟ್ಟ ಬುತ್ತಿ ನನಗೆ ಇನ್ನೇನಾಗುತ್ತೆ ಅಂತಂದ್ರೆ, ನನಗೆ ಬಾಗಿಲು ಮುಚ್ಚಲ್ಪಡುತ್ತದೆ ಅಂತ ಹೇಳ್ತಾನೆ. ಪರಲೋಕದ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಶಾಶ್ವತವಾಗಿ ಆ ಬಾಗಿಲು ಮುಚ್ಚಲ್ಪಡುತ್ತದೆ ಅಂತ ಹೇಳ್ತಾನೆ. ಬಾಗಿಲು ಮುಚ್ಚಲ್ಪಡುತ್ತದೆ. 25ನೇ ಅಧ್ಯಾಯದಲ್ಲಿ ಇದಕ್ಕೊಂದು ಸಾಮ್ಯದ ಮುಖಾಂತರ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ಗಮನಿಸೋಣ. ಮತ್ತಾಯನ ಬರೆಸುವಾರ್ತೆ 25ನೇ ಅಧ್ಯಾಯ, ಮತ್ತಾಯನ ಬರೆಸುವಾರ್ತೆ 25ನೇ ಅಧ್ಯಾಯ ವಚನ 10ನೇ ವಚನ. ಅಂದ್ರೆ ಇಲ್ಲಿ 25ನೇ ಅಧ್ಯಾಯ 1ನೇ ವಚನದಿಂದ 25ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಳ್ಳೋಣ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡ್ರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು, ಬಾಗಿಲು ಮುಚ್ಚಲಾಯಿತು ಅಂತ ಹೇಳ್ತಾರೆ. ಯಾರು ಇನ್ವೆಸ್ಟ್ಮೆಂಟ್ ಮಾಡಿ ಕ್ರಿಸ್ತನ ಹೆಜ್ಜೆ ಜಾಡನ್ನ ಅನುಸರಿಸುವುದಕ್ಕೆ ತಮ್ಮ ಬದುಕುಗಳನ್ನು ಸಿದ್ಧಪಡಿಸಿಕೊಂಡು ಜಾಗೃತರಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೋ ಅಂಥವರು ಮದಲಿಂಗನೊಟ್ಟಿಗೆ ಮನೆಯೊಳಗಡೆ ಪ್ರವೇಶ ಮಾಡ್ತಾರೆ. ಮನೆಯೊಳಗಡೆ ಪ್ರವೇಶ ಮಾಡಿದ ಮೇಲೆ ಬಾಗಿಲು ಮುಚ್ಚಲ್ಪಡ್ತದೆ. ಆಮೇಲೆ ಬಂದು ಬಾಗಿಲು ತಟ್ಟಿದ್ರೆ ಏನಾಗುತ್ತೆ ಪರಿಸ್ಥಿತಿ ಅಂತಂದ್ರೆ,
ತರುವಾಯ ಉಳಿದ ಕಣ್ಣೀರು ಸಹ ಬಂದು, ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಎಂದರು. ಆತನು, ನಿಮ್ಮನ್ನು ನಾನು ಅರಿಯೇನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಬಿ ಅಲರ್ಟ್, ಎಚ್ಚರವಾಗಿರ್ರಿ ಅಂತ ಹೇಳ್ತಾನೆ. ಆದಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾನೆ. ಕ್ರಿಸ್ತೇಸುವಿನಲ್ಲಿ ಸದ್ಭಕ್ತನಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡಿ. ಹಿಂಸೆಗಳು ಬರ್ತವೆ, ಬರಲಿ. ನಿಂದನೆಗಳು ಬರ್ತವೆ, ಬರಲಿ. ತಿರಸ್ಕಾರಗಳು ಬರ್ತವೆ, ಬರಲಿ. ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸ್ಲಿ. ನೀವು ಕ್ರಿಸ್ತ ವಿರೋಧಿಗಳಂತಾರೆ ಅನ್ಲಿ. ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ಇವೆಲ್ಲ ಪೇ ಮಾಡ್ತಾ ಇದ್ದೀವಿ ನಾವು. ದೊಡ್ಡ ಬೆಲೆನ ತೆರ್ತಾ ಇದ್ದೀವಿ ನಾವು. ದೀರ್ಘ ಶಾಂತಿಯಿಂದಿರ್ರಿ, ಸಮಾಧಾನದಿಂದಿರ್ರಿ. ದೇವರ ವಾಕ್ಯವೆಂಬ ಕತ್ತಿಯನ್ನು ಕೈಯಲ್ಲಿ ಹಿಡ್ಕೊಂಡು ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ವಿಭಜಿಸಿ ಸತ್ಯನ್ನ ಹೇಳುವಂತ ಪ್ರಕ್ರಿಯೆಯಲ್ಲಿ ನಾವು ಮುಂದಕ್ಕೆ ಸಾಕ್ತಾನೆ ಇರಬೇಕು. ಯೇಸು ಕ್ರಿಸ್ತನು ಯಾವ ರೀತಿ ಬದುಕಿದ ಅಂತಂದ್ರೆ, ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ. ಇಲ್ಲಿ ಎರಡು ಸಂಗತಿಗಳು. ಒಂದು, ತನ್ನ ಮುಂದೆ ಇಟ್ಟಿದ್ದಂತ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ. ಇಲ್ಲಿ ಅವಮಾನ ಬರ್ತಾ ಇದೆ, ನಿಂದನೆ ಬರ್ತಾ ಇದೆ, ತಿರಸ್ಕಾರ ಬರ್ತಾ ಇದೆ, ಅವಳನ್ನೆಲ್ಲ ಅಲಕ್ಷ್ಯ ಮಾಡಿ, ಐ ಡೋಂಟ್ ಕೇರ್, ನನ್ನ ನಿರ್ಲಕ್ಷ್ಯ ಮಾಡಿ, ಮುಂದಿಟ್ಟಿದ್ದಂಥ ಸಂತೋಷಕ್ಕೋಸ್ಕರ, ನಿತ್ಯತ್ವಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ನಡೆದಂಥದ್ದು ನಮಗೊಂದು ದೊಡ್ಡ ಮಾದರಿ ಪ್ರೇಮ. ಸೊ ಹಾಗಾಗಿ ಪರಿಸ್ಥಿತಿ ಇದು. ನಾನು ಹೂಡಿಕೆ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತಂತಂದ್ರೆ, ನಿತ್ಯಾಗ್ನಿಯ ಬೆಂಕಿಯೊಳಗಡೆ ಬೀಳುವಂಥದ್ದು ಶತಸಿದ್ಧ. ಎರಡನೇದು, ನಮಗೆ ಬಾಗಿಲು ಮುಚ್ಚೋಗ್ತದೆ. ಆಮೇಲೆ ಎಷ್ಟೇ ಬಡಿದ್ರೂ ಕೂಡ ಬಾಗಿಲು ತೆರೆಯೋಕ್ಕಾಗಲ್ಲ ಅಂತೇಳಿ. ನಾವು ಇನ್ನೊಂದು ಸಂದರ್ಭವನ್ನು ನಾವು ಗಮನಿಸಿದ್ರೆ, ಲೂಕನ ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ 19ರಿಂದ ನಾವು 30ನೇ ವಚನ ನೋಡಿದಾಗ ಅಲ್ಲಿ ಭೋಗಪುರುಷನು ಮತ್ತು ಲಾಜರನನ್ನು ನಾವು ಗಮನಿಸ್ತೇವೆ. ಭೋಗಪುರುಷನು ಮತ್ತು ಲಾಜರನು. ಮತ್ತೆ ಲೂಕನ ಬರೆಸುವಾರ್ತೆ 16ನೇ ಅಧ್ಯಾಯ, ಲೂಕನ ಬರೆಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮುಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆಯ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಹುಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಹೆಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನೂ ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನೂ ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ. ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನ ನೆರವೇರಿಸುವುದಕ್ಕೋಸ್ಕರನೇ ನೀನು ಬದುಕನ್ನು ಬದುಕಿದಿ. ನೀನು ಯಾವುದನ್ನು ಕೂಡ ನೀನು ಪೇ ಮಾಡಲಿಲ್ಲ, ನೀನು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ. ಹಾಗಾಗಿ ನೀನು ಇಷ್ಟ ಬಂದಂಥ ರೀತಿಯಲ್ಲಿ ನೀನು ನಡ್ಕೊಂಡೆ. ಪರಿಸ್ಥಿತಿ ಇದು. ಹಾಗಾಗಿ ನಾನು ಪೇ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ. ಏನಾಗುತ್ತೆ ಅಂತಂದ್ರೆ, ಮತ್ತಾನು ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ ಅದ್ಭುತವಾದಂಥ ಮಾತನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಮಾತು. ಒಬ್ಬ ಮನುಷ್ಯನು ಇಡೀ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ ಅಂತ ಹೇಳ್ತಾನೆ. ಒಬ್ಬ ಮನುಷ್ಯ ಇಡೀ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ? ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಕತೆ ಹೇಳ್ತಾ ಇದ್ವಿ. ಒಬ್ಬ ರಾಜ ಒಬ್ಬ ಬಡವನಿಗೆ ಒಂದು ಆಪ್ಷನ್ ಕೊಡ್ತಾನಂತೆ. ಒಬ್ಬ ರಾಜ ಒಬ್ಬ ಬಡವನಿಗೆ ಒಂದು ಅವಕಾಶ, ಒಂದು ಆಪ್ಷನ್ ಕೊಡ್ತಾನಂತೆ. ಏನಂತ ಕೊಡ್ತಾನಂತಂದ್ರೆ, ನೀನು ಎಷ್ಟು ದೂರ ಓಡ್ತೀಯೋ ಅಷ್ಟು ಜಮೀನೆಲ್ಲ ನಿಂದೆ ಅಂತ ಹೇಳ್ತಾನಂತೆ. ನೀನು ಎಷ್ಟು ದೂರ ಓಡ್ತೀಯೋ ಅಷ್ಟು ಜಮೀನು ನಿಂದೆ ಅಂತ ಹೇಳ್ತಾನೆ.
ಈ ಆಪ್ಷನ್ ಅನ್ನ ಪಡ್ಕೊಂಡಂತಹ ಆ ಬಡ ವ್ಯಕ್ತಿ ಸಂತೃಪ್ತಿಕರವಾದಂತಹ ಮನೋಭಾವ ಇಲ್ಲದೆ ದಿನವೆಲ್ಲ ಓಡಿ 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 ಸತ್ತೋಗ್ತಾನಂತೆ. ಏನು ಪ್ರಯೋಜನ? ಬದುಕಿನಲ್ಲಿ ಸಂತೃಪ್ತಿ ಇರಬೇಕು, ನಿರೀಕ್ಷೆ ಇರಬೇಕು, ಭರವಸೆಯಿಂದ ಕೂಡಿದಂಥ ಬದುಕಿರಬೇಕು. ಆ ರೀತಿ ಇಲ್ಲದಂಥ ಬದುಕು ಅದು ಪಶುಗಳಿಗೂ ಕೂಡ ಸಮಾನವಾದಂಥ ಬದುಕಾಗಿರುತ್ತೆ. ಪಶುಗಳು ಕೂಡ ಹಾಗೆ ಬದುಕ್ತವೆ. ಅವಕ್ಕೆ ಯಾವುದೇ ರೀತಿಯಾದಂಥ ಭರವಸೆ ಇಲ್ಲ, ನಿರೀಕ್ಷೆ ಇಲ್ಲ. ದೇಹದಲ್ಲಿ ಬದುಕಿರುವವರೆಗೂ ತಿಂದಿದ್ದೆ ನಾನು ಏನಕ್ಕೆ ತಿಂತಾ ಇದ್ದೀನಿ ಪರಿಸ್ಥಿತಿ ಇದೆ ಪ್ರಿಯರೇ. ಹಾಗಾಗಿ ಒಬ್ಬ ಮನುಷ್ಯ ಇಡೀ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರು ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ? ಕೇವಲ 60-70 ವರ್ಷಗಳ ಬದುಕಿಗೆ ಮಾತ್ರ ಕ್ರಿಸ್ತನ ಮೇಲೆ ನಾವು ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ ಹೊರತು ಮತ್ತೇನು ಅಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರ ಸರಿ ಅಂತ ಹೇಳ್ತಾನೆ ಗ್ರಂಥಕರ್ತನು. ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಭೌತಿಕವಾದಂತಹ ಕೊರತೆಗಳನ್ನು ನೀಗಿಸುವುದಕ್ಕೋಸ್ಕರ ದೇವರನ್ನು ಅಡ್ಡವಾಗಿಟ್ಟುಕೊಂಡು, ಕ್ರಿಸ್ತನನ್ನು ಅಡ್ಡವಾಗಿಟ್ಟುಕೊಂಡು, ಬೈಬಲನ್ನು ಅಡ್ಡವಾಗಿಟ್ಟುಕೊಂಡು ಅಕ್ರಮವಾಗಿ ಇಲ್ಲ ಸಲ್ಲದನ್ನ ಬೋಧನೆ ಮಾಡಿ ಸಂಪಾದನೆ ಮಾಡಿಕೊಂಡ್ರೆ ಆ ಸಂಪತ್ತು ಯಾರಿಗೋಸ್ಕರ? ಅದು ಯಾತಕ್ಕೋಸ್ಕರ ಸಂಪತ್ತು? ನಾನು ಕೂಡ ನಷ್ಟವಾಗದೇನೆ ನನ್ನ ಬೋಧನೆಯನ್ನು ಕೇಳುವಂಥವ್ರನ್ನು ಕೂಡ ನಾನು ನಷ್ಟಪಡಿಸ್ತಾ ಇದ್ದೀನಿ. ನಾನು ಯಾವ ಪುರುಷಾರ್ಥಕ್ಕೋಸ್ಕರ ಇದು? ಹಾಗಾಗಿ ಒಬ್ಬನು ಕ್ರೈಸ್ತನಾಗಬೇಕಾದ್ರೆ ಅವನೇನಾದ್ರೂ ಪೇ ಮಾಡಬೇಕಾಗತ್ತಾ, ಪಾವತಿ ಮಾಡಬೇಕಾಗತ್ತಂದ್ರೆ ಹೌದು, ಪಾವತಿ ಮಾಡಲೇಬೇಕು. ನೀನು ಪಾವತಿ ಮಾಡಲಿಲ್ಲ ಅಂತ ನೀನು ಪಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಒಂದು ವೇಳೆ ಪಾವತಿ ಮಾಡಲಿಲ್ಲ ಅಂದ್ರೆ ಏನೆಲ್ಲ ಪರಿಸ್ಥಿತಿಗಳಾಗಿರ್ತವೆ ಅಂತೇಳಿ ಇದುವರೆಗೆ ನಾವು ಗಮನಿಸಿದ್ವಿ. ಪಾವತಿ ಮಾಡಿದ್ರೆ ಏನಾಗುತ್ತಂದ್ರೆ ಕ್ರಿಸ್ತಿಯ ಜೀವಿತಕ್ಕೆ ದೊರಕತಕ್ಕಂಥ ಲಾಭಾಂಶಗಳು ಯಾವುವು? ಕ್ರಿಸ್ತಿಯ ಜೀವಿತಕ್ಕೆ ದೊರಕತಕ್ಕಂತಹ ಲಾಭಾಂಶಗಳು ಯಾವುದಂತಂದ್ರೆ ನಂಬರ್ 1, ದೇವರೊಂದಿಗೆ, ಕ್ರಿಸ್ತನೊಂದಿಗೆ ಸಮಾಧಾನದ ಒಂದು ಸಂಬಂಧ, ಸಮಾಧಾನದ ಒಂದು ಸ್ಥಿತಿ. ದೇವರೊಟ್ಟಿಗೆ ನಾವು ಸಮಾಧಾನವಾಗಿರ್ತೀವಿ, ದೇವರನ್ನ ಅಪ್ಪ ಅಂತ ಕರಿತೀವಿ, ದೇವರಿಗೆ ನಾವು ಮಕ್ಕಳಾಗಿರ್ತೀವಿ, ದೇವರ ಆಶೀರ್ವಾದಗಳಿಗೆ ನಾವು ಪಾತ್ರರಾಗಿರ್ತೀವಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿರ್ತೀವಿ, ಕ್ರಿಸ್ತನ ಹೆಜ್ಜೆ ಜಾಡನ್ನು ಅನುಸರಿಸ್ತಾ ಇರ್ತೀವಿ. ಹಾಗಾಗಿ ಕ್ರಿಸ್ತಿಯ ಜೀವಿತಕ್ಕೆ ದೊರಕತಕ್ಕಂಥ ಲಾಭಾಂಶಗಳೇನು? ನಾನು ಒಂದು ವೇಳೆ ಪೇ ಮಾಡಿದ್ರೆ ನನಗೆ ದೊರಕತಕ್ಕಂಥ ಡಿವಿಡೆಂಡ್ ಏನು? ಡಿವಿಡೆಂಡ್ ಕೆಲವೊಂದು ಶೇರ್ಸ್ಗಳೆಲ್ಲ ಹಾಕಿರ್ತಾರೆ, ವರ್ಷಕ್ಕೊಂದಿಷ್ಟು ಡಿವಿಡೆಂಡ್ ಅಂತ ಕೊಡ್ತಾರೆ. ಡಿವಿಡೆಂಡು, ಲಾಭಾಂಶಗಳು. ಸೊ ಹಾಗಾಗಿ ನಾನು ಪೇ ಮಾಡಿದ್ದೀನಿ, ನನಗೇನು ಲಾಭ ಅಂತಂದ್ರೆ ಕ್ರಿಸ್ತಿಯ ಜೀವಿತಕ್ಕೆ ದೊರಕತಕ್ಕಂಥ ಲಾಭಾಂಶಗಳಲ್ಲಿ ನಂಬರ್ 1 ಏನಂತಂದ್ರೆ ದೇವರೊಂದಿಗೆ ಸಮಾಧಾನದ ಸ್ಥಿತಿ. ದೇವರೊಟ್ಟಿಗೆ ನಾವು ಸಮಾಧಾನವಾಗಿರ್ತೀವಿ, ಅಸಮಾಧಾನ ಇರೋದಿಲ್ಲ. ಎಫೆಸದವರು ಬರೆದ ಪತ್ರಿಕೆಯಲ್ಲಿ ವಿಷಯವನ್ನು ಗಮನಿಸಿದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಗಮನಿಸಿದ್ರೆ, ಎಫೆಸದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 13, 14ನೇ ವಚನದಲ್ಲಿ, ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಮೊದಲು ದೂರವಾಗಿದ್ದೀವಿ. ಹೇಗೆ ದೂರವಾಗಿದ್ದೀವಿ? ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸ್ತಾ ದೇವರ ಕೋಪಕ್ಕೆ ನಾವು ಪಾತ್ರರಾಗಿದ್ದೀವಿ, ದೇವರ ಉಗ್ರತೆಗೆ ನಾವು ಪಾತ್ರರಾಗಿದ್ದೀವಿ. ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಕ್ರಿಸ್ತನ ರಕ್ತದ ಮುಖಾಂತರ ದೇವರಿಗೆ ನಾವು ಸಮೀಪಸ್ಥರಾಗಿದ್ದೀವಿ. ನಾವು ಕ್ರಿಸ್ತನ ರಕ್ತದ ಮುಖಾಂತರ ದೇವರಿಗೆ ನಾವು ಏನಾಗಿದ್ದೀವಿ? ಮಕ್ಕಳಾಗಿದ್ದೀವಿ. ನಾವು ಕ್ರಿಸ್ತನ ರಕ್ತ ಸಂಬಂಧಿಗಳಾಗಿದ್ದೀವಿ ನಾವು. ಸೊ ಹಾಗಾಗಿ ಸಮಾಧಾನದ ಸ್ಥಿತಿಯನ್ನು ಹೊಂದಿದ್ದೀವಿ ನಾವು. ಸೊ ಇದು ಪರಿಸ್ಥಿತಿ. ಕ್ರಿಸ್ತಿಯ ಜೀವಿತಕ್ಕೆ ದೊರಕತಕ್ಕಂಥ ಲಾಭಾಂಶಗಳು ಏನಂತಂದ್ರೆ ದೇವರೊಂದಿಗೆ ಸಮಾಧಾನದ ಸ್ಥಿತಿಯನ್ನು ಹೊಂದುತ್ತೀವಿ ನಾವು. ಸೊ ಬೇರೆಯವ್ರು ಹೆಂಗಿರ್ತಾರೆ? ಅದರ್ಸ್ ಬೇರೆಯವ್ರು ಹೆಂಗಿರ್ತಾರೆ ಅಂತಂದ್ರೆ, ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ, ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಅಂತ ಹೇಳ್ತಾರೆ. ಯಾರಿಗೆ? ನಮಗೆ. ಡಿವಿಡೆಂಡ್, ಲಾಭಾಂಶ. ದೇವರೊಂದಿಗೆ ಸಮಾಧಾನವಾಗಿರ್ತೀವಿ,
ಒಬ್ಬರ ಸಂಗಡಲ್ಲಿ ಒಬ್ಬರು ಅನ್ಯೋನ್ಯತವಾಗಿರ್ತೀವಿ. ಆದರೆ ಇದಿಲ್ಲ ಅಂದ್ರೆ ಹೇಗಿರ್ತೀವಿ ಅಂತಂದ್ರೆ 6ನೇ ವಚನದಲ್ಲಿ ಏನು ಹೇಳ್ತದೆ? ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ ಅಂತ ಹೇಳ್ತಾರೆ. ನಾವು ಸುಳ್ಳಾಡಿದ್ರೆ ನಾವು ಸತ್ಯವನ್ನು ಅನುಸರಿಸುವವರಲ್ಲ. ಸತ್ಯವನ್ನು ಅನುಸರಿಸಲಾರದವರು ದೇವರ ಅನ್ಯೋನ್ಯತೆಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಂದು ಹೊಂದಾಣಿಕೆ ಏನು ಅಂತ ಹೇಳ್ತಾ ಇದ್ದಾನೆ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು ಅಂತ ಹೇಳ್ತಾನೆ. ಹಾಗಾಗಿ ನಾವು ಬೆಳಕಿನಲ್ಲಿದ್ದರೆ ದೇವರ ಸಂಗಡ ಇದ್ದೀವಿ, ಕರ್ತನಾದ ಯೇಸು ಕ್ರಿಸ್ತನ ಸಂಗಡ ಇದ್ದೀವಿ, ಆತನೊಟ್ಟಿಗೆ ಸಮಾಧಾನದ ಸ್ಥಿತಿಯನ್ನು ಹೊಂದಿರ್ತೀವಿ ಅಂತ ಹೇಳ್ತಾನೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ವಿಷಯವನ್ನು ನಾವು ಗಮನಿಸೋಣ. ಫಿಲಿಪಿಯನ್ಸ್ ಚಾಪ್ಟರ್ 4:6, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನೂ ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಅಂತ ಹೇಳ್ತಾರೆ. ಕ್ರಿಸ್ತ ಯೇಸುವಿನಲ್ಲಿ ಕಾಯ್ತಾ ಇದೆ. ಸೊ ಇಂತಹ ಸಮಾಧಾನದ ಸ್ಥಿತಿಯನ್ನ ಉಂಟು ಮಾಡೋದಕ್ಕೋಸ್ಕರ ಅಪೋಸ್ತಲರ ಮೂಲಕ ದೇವರು ಬೇಡ್ಕೊಳ್ತಾ ಇದ್ದಾನಂತೆ. ಬನ್ರಿ ಸಮಾಧಾನ ಆಗೋಣ ಬನ್ನಿ ಅಂತೇಳಿ. ಸಮಾಧಾನದ ಲಾಭಾಂಶನ ತಗೊಳ್ಳಿ. ನನ್ನ ಜೊತೆಗೆ ವೈರತ್ವ ಒಳ್ಳೇದಲ್ಲ, ನನ್ನ ಕೋಪ ನಿಮಗೆ ಒಳ್ಳೇದಲ್ಲ. ಹಾಗಾಗಿ ಸಮಾಧಾನ ಸ್ಥಿತಿ ಹೊಂದೋಣ ಬನ್ನಿ. ಆ ಸಮಾಧಾನದ ಸ್ಥಿತಿಯನ್ನು ಹೊಂದುವುದಕ್ಕೆ ನನ್ನ ಮಗನಾದಂಥ ಯೇಸು ಕ್ರಿಸ್ತನ ಲೋಕಕ್ಕೆ ಕಳಿಸ್ಕೊಟ್ಟಿದ್ದೀನಿ. ತಾನೇನು ತಪ್ಪು ಮಾಡದೆ ಇದ್ದರೂ ಕೂಡ ನಿಮ್ಮೆಲ್ಲರ ಪಾಪಗಳ ನಿವಾರಣೆಗೋಸ್ಕರ ಕಲ್ವರ ಶಿಲುಬೆಯಲ್ಲಿ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದಾನೆ ನಿಮಗೋಸ್ಕರ. ಆತನ ರಕ್ತದ ಮೂಲಕ ಇವತ್ತು ನಾನು ನಿಮ್ಮೊಟ್ಟಿಗೆ ಸಮಾಧಾನ ಆಗ್ಬೇಕಂತ ಇದ್ದೀನಿ, ಬನ್ನಿ ಸಮಾಧಾನ ಆಗೋಣ ಅಂತೇಳಿ ದೇವ್ರು ಬೇಡ್ಕೊಳ್ತಾ ಇದ್ದಾನಂತೆ. ಅಪೋಸ್ತಲರ ಬೋಧನೆ ಮುಖಾಂತರ ದೇವ್ರು ಬೇಡ್ಕೊಳ್ತಾ ಇದ್ದಾನಂತೆ. 2 ಕೊರಿಂಥಿಯನ್ಸ್, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬುದೇ. ಮನುಷ್ಯರ ಅಪರಾಧಗಳನ್ನು ಅವ್ರ ಲೆಕ್ಕಕ್ಕೆ ಹಾಕದೆ ಮನುಷ್ಯರ ಅಪರಾಧಗಳನ್ನು ಕ್ರಿಸ್ತನ ಲೆಕ್ಕದಲ್ಲಿ ಹಾಕಿ ಬನ್ನಿ ಸಮಾಧಾನ ಆಗೋಣ ಬನ್ನಿ. ಇನ್ನು ಮೇಲೆ ನೀವೇನು ಪೇ ಮಾಡಬೇಕಾಗಿಲ್ಲ, ಎಲ್ಲ ಪೇ ಮಾಡಿ ಆಯ್ತು. ನನ್ನ ಮಗ ನನ್ನೊಟ್ಟಿಗೆ ಸಮಾಧಾನ ಆಗಿ ನನ್ನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ನೀವು ಮನಸ್ಸು ಮಾಡಿ ಬನ್ನಿ. ನನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನ ಆತನ ಹೆಜ್ಜೆ ಜಾಡನ್ನು ಅನುಸರಿಸಿ ನೀವು. ಸೊ ಹಾಗಾಗಿ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆಂಬುದೇ, ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ ಅಂತ ಹೇಳ್ತಾನೆ ಪೌಲ್ ಅಂತಾನೆ. ಆ ಸಮಾಧಾನದ ಸುವಾರ್ತೆಯನ್ನ, ಸಮಾಧಾನದ ವಿಷಯವನ್ನು ಸಾರುವುದಕ್ಕೆ ನಮ್ಮನ್ನು ನೇಮಿಸಿದ್ದಾನೆ. 20ನೇ ವಚನದಲ್ಲಿ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ವಿ ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು ಅಂತ ಹೇಳ್ತಾರೆ. ದೇವ್ರು ಏನ್ ಮಾಡ್ತಾ ಇದ್ದಾನೆ? ನಮ್ಮ ಮುಖಾಂತರ ನಿಮಗೆ ಬುದ್ಧಿ ಹೇಳ್ತಾ ಇದ್ದಾನೆ. ಬನ್ರಯ್ಯ ಸಮಾಧಾನ ಆಗೋಣ ಬನ್ನಿ ಅಂತ ಕರೀತಾ ಇದ್ದಾನೆ. ಅದನ್ನು ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ. ಇಂಗ್ಲಿಷಲ್ಲಿ now them we are ambassadors of Christ as thou God did beseech you by us ಅಂತ ಹೇಳಿ. ಬಿಸೀಚ್ ಅಂತಂದ್ರೆ ಬೇಡ್ಕೊಳ್ಳು ಅಂತೇಳಿ ಇಂಗ್ಲಿಷ್ನಲ್ಲಿ. ದೇವರು ಬೇಡ್ಕೊಳ್ತಾ ಇದ್ದಾನಂತೆ, ಬನ್ರಯ್ಯ ಸಮಾಧಾನ ಆಗೋಣ ಬನ್ನಿ ಅಂತೇಳಿ. ಹಾಗಾಗಿ ಕ್ರಿಸ್ತಿಯ ಜೀವಿತಕ್ಕೆ ದೊರಕುವಂತ ಲಾಭಾಂಶಗಳು ಏನು ಅಂತಂದ್ರೆ ದೇವರೊಂದಿಗೆ ಸಮಾಧಾನದ ಸ್ಥಿತಿ ಅಂತ ಹೇಳ್ತಾನೆ. ಸಮಾಧಾನದ ಸ್ಥಿತಿ ಅಂತ ಹೇಳ್ತಾನೆ. ಹಾಗಾಗಿ ಇದು ದೊಡ್ಡ ಆಶೀರ್ವಾದ. ಆಮೇಲೆ ಇನ್ನೂ ಮುಂದುವರೆದ ಭಾಗದಲ್ಲಿ ಆಶೀರ್ವಾದಗಳಿಲ್ಲಿ ಇನ್ನೂ ಆಶೀರ್ವಾದ ಏನಂತಂದ್ರೆ ಲಾಭಾಂಶ ಏನಂತಂದ್ರೆ ಕ್ಷಮಿಸುವಂಥದ್ದು ಒಂದು ದೊಡ್ಡ ಲಾಭಾಂಶ. ನಮಗೆ
ಕ್ಷಮಾಪಣೆ ಅಂತಕ್ಕಂಥದ್ದು ಕ್ರಿಸ್ತಿಯ ಜೀವಿತದಲ್ಲಿ ಒಂದು ದೊಡ್ಡದಾದಂಥ ಒಂದು ಸ್ಥಾನ. ಕ್ಷಮಾಗುಣ ಅದು ಕ್ರಿಸ್ತಿಯ ಜೀವಿತದ ಒಂದು ಹೈಲೈಟ್ ಅದು. ಹಾಗಾಗಿ ಕ್ಷಮಿಸುವಂಥದ್ದು ಅನ್ನುವಂಥದ್ದು ದೊಡ್ಡ ಲಾಭಾಂಶ. ನೀವು ಇತರರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಕೂಡ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಅಂತೇಳಿ ಯೇಸು ಕ್ರಿಸ್ತನು ಹೇಳ್ತಾನೆ. ಹಾಗಾಗಿ ಎಷ್ಟು ಸಾರಿ ಕ್ಷಮಿಸಬೇಕು ಒಬ್ಬ ಸಹೋದರನ ಅಂತೇಳಿ ಒಬ್ರು ಕೇಳಿದ್ರೆ ಯೇಸು ಕ್ರಿಸ್ತನ್ ಅಂತಾನೆ 7 ಸಾರಿ ಅಲ್ಲ 770 ಸಾರಿ ಅಂತ. ಅಂದ್ರೆ ಜೀವನ ಪರ್ಯಂತರ ಏನ್ ಮಾಡ್ತಾ ಇರ್ಬೇಕು, ನೀನು ಕ್ಷಮಿಸ್ತಾ ಹೋಗ್ಬೇಕು, ಕ್ಷಮಿಸ್ತಾ ಹೋಗ್ಬೇಕು, ಕ್ಷಮಿಸ್ತಾ ಹೋಗ್ಬೇಕು. ಕ್ಷಮಿಸ್ತಾ ಹೋಗ್ಬೇಕಂದ ಮಾತ್ರಕ್ಕೆ ಪದೇ ಪದೇ ಅದೇ ತಪ್ಪನ್ನ ರಿಪೀಟ್ ಮಾಡುವಂಥದ್ದಲ್ಲ. ಕ್ಷಮಿಸುವುದು ಅಂತಂದ್ರೆ ತಪ್ಪನ್ನ ಗುರ್ತಿಸಿ ಆ ತಪ್ಪನ್ನ ಇನ್ನೊಂದ್ಸರಿ ಮಾಡದ ಹಾಗೆ ಬಿಟ್ಟು ಬಿಡುವಂಥದ್ದು ಅಂತೇಳಿ. 770 ಸಾರಿ ಕ್ಷಮಿಸುವಂತಾರೆ. ಎಷ್ಟು ಸಾರಿ ಇದನ್ನ ನೀನು ಬಿಟ್ಕೊಂಡು ಹೋಗ್ತಿದ್ಯೋ ಅಷ್ಟು ಸಾರಿ ನೀನು ಕ್ಷಮಿಸು ಅಂತ ಹೇಳ್ತೇನೆ ನಾನು. ಎಫೆಸ ಪತ್ರಿಕೆ ಮೊದಲನೇ ಅಧ್ಯಾಯ 7ನೇ ವಚನದಲ್ಲಿ, ಎಫೆಸ ಪತ್ರಿಕೆ ಮೊದಲನೇ ಅಧ್ಯಾಯ 7ನೇ ವಚನದಲ್ಲಿ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ, ಈತನು ಅಂದ್ರೆ ಯಾರು? ಯೇಸು ಕ್ರಿಸ್ತನು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ ಅಂತ ಹೇಳ್ತಾನೆ. ರಕ್ತನ ಸುರಿಸಿದ್ರಿಂದ ನಮಗೆ ಬಿಡುಗಡೆ ಆಯಿತು, ನಮಗೆ ಕ್ಷಮಾಪಣೆ ದೊರೆಯಿತು, ನಮ್ಮ ಪಾಪಗಳನ್ನು ಕ್ಷಮಿಸಿದನು, ಹಾಗಾಗಿ ನಮಗೆ ಕೃಪೆ ಲಭ್ಯ ಆಯಿತು ಅಂತ ಹೇಳ್ತಾನೆ. ಸೊ ಹಾಗಾಗಿ ಕ್ಷಮಾಪಣೆ, ಯೋಹಾನ್ ಬರೆಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದ್ರೆ, ಯೋಹಾನ್ ಬರೆಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಮಾತು ನಮ್ಮೆಲ್ಲರಿಗೂ ಚಿರಪರಿಚಿತ. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸಿದ್ರೆ ಮಾತ್ರ ಆತನ ಹೆಜ್ಜೆ ಜಾಡನ್ನು ಅನುಸರಿಸಿದ ಹಾಗೆ, ಆತನ ಜೀವನದಲ್ಲಿದ್ದ ಹಾಗೆ, ಆತನ ಮಾರ್ಗವನ್ನು ನಾನು ಅನುಸರಿಸಿದ ಹಾಗೆ ಅಂತ ಹೇಳ್ತಾನೆ. ಹಾಗಾಗಿ ಕ್ಷಮಾಪಣೆ ಅಂತಕ್ಕಂಥದ್ದು ಒಂದು ದೊಡ್ಡ ಡಿವಿಡೆಂಡ್, ದೊಡ್ಡ ಲಾಭಾಂಶ, ನಮಗೆ ದೊಡ್ಡ ಲಾಭಾಂಶ ಪ್ರಿಯ. ಹಾಗಾಗಿ ಇನ್ನು ಮುಂದುವರೆದ ಭಾಗದಲ್ಲಿ ಇನ್ನೇನು ಲಾಭ ಇದೆ ನಮಗೆ ಅಂತಂದ್ರೆ, ಪ್ರಾರ್ಥನೆ ಎಂಬ ಒಂದು ವಿಶೇಷವಾದಂಥ ಅಧಿಕಾರ. ಇವತ್ತು ದೇವರನ್ನ ಅಪ್ಪ ತಂದೆಯೆಂದು ಬೇಡುವಂಥ ಮಹಾ ದೊಡ್ಡ ಅವಕಾಶ ಪ್ರಿಯ. ಭೌತಿಕವಾದಂಥ ಕೊರತೆಗಳಾಗಿರಲಿ, ಆತ್ಮ ಸಂಬಂಧವಾದಂಥ ಕೊರತೆಗಳನ್ನಾಗಲಿ ನೀಗಿಸುವುದಕ್ಕೆ ಇವತ್ತು ನಮ್ಮ ಮುಂದಿರ್ತಕ್ಕಂಥ ದೊಡ್ಡ ಅಧಿಕಾರ ಯಾವುದಂತಂದ್ರೆ ಪ್ರಾರ್ಥನೆ. ಪ್ರಾರ್ಥನೆ ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ನೀನು ಪ್ರಾರ್ಥನೆಯಿಂದಲೇ ಬಾಳುವಿ ಕಲಿತು ಅಂತ ಹೇಳ್ತಾನೆ. ಪ್ರಾರ್ಥನಾ ಜೀವಿತ ಕ್ರಿಸ್ತಿಯ ಜೀವಿತಕ್ಕೆ ಬಹಳ ದೊಡ್ಡದಾದಂಥ ಒಂದು ಆಶೀರ್ವಾದ ಪ್ರೇರ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಒಂದು ಮಾತು ಲೂಕನ್ ಬರೆಸುವಾರ್ತೆ 18ನೇ ಅಧ್ಯಾಯದಲ್ಲಿ, ನೀವು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸ್ತಿರ್ಬೇಕು ಅಂತ ಹೇಳ್ತಾನೆ. ಯಾವ ವಿಷಯವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸ್ತಾ ನಿಮಗೆ ಬೇಕಾದದ್ದನ್ನು ಬೇಡಿಕೊಳ್ಳ್ರಿ. ಆಗ ಅದೆಲ್ಲವನ್ನು ಮೀರುವಂಥ ದೇವಶಾಂತಿ ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ಪರಿಪಾಲನೆ ಮಾಡ್ತದೆ, ಸಮಾಧಾನ ಕೊಡ್ತದೆ ಅಂತ ಹೇಳ್ತಾನೆ. ಹಾಗಾಗಿ ಪ್ರಾರ್ಥನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಪ್ರಾರ್ಥನೆ ಬಹಳ ಮುಖ್ಯ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ, ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ, ಹೀಗಿರಲು ನೀನು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ ಅಂತ ಹೇಳ್ತಾನೆ. ನೀವು ಮಾಡಿದಂತಹ ಪಾಪಗಳನ್ನು ಒಬ್ರಿಗೊಬ್ರು ಅರಿಕೆ ಮಾಡ್ಕೊಳ್ಳಿ. ಹೌದು ಬ್ರದರ್, ನಿಮ್ಮ ವಿಚಾರದಲ್ಲಿ ನಾನು ಈ ರೀತಿಯಾದಂಥ ಆಲೋಚನೆಯನ್ನು ಹೊಂದಿದ್ದೆ, ನನ್ನ ಆಲೋಚನೆ ತಪ್ಪು ಅಂತೇಳಿ ನಾನು ಗುರುತಿಸ್ಕೊಂಡೆ, ದಯಮಾಡಿ ನನ್ನನ್ನು ಕ್ಷಮಿಸಿ, ನಾನು ತಿದ್ಕೊಳ್ತೀನಿ, ಆ ತಪ್ಪನ್ನು ಬಿಟ್ಬಿಡ್ತೀನಿ. ಸೊ ನಾವಿಬ್ಬರು ಕೂಡ ಒಂದಾಗಿ ದೇವರ ಸನ್ನಿಧಾನದಲ್ಲಿ, ದೇವರ ಪ್ರೀತಿಯಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದುಕೊಂಡು ನಮ್ಮ ಬದುಕನ್ನು ಮುಂದುವರಿಸ್ಕೊಂಡು ಹೋಗೋಣ. ಅದಕ್ಕೆ ಯೇಸು ಕ್ರಿಸ್ತನ್ ಹೇಳ್ತಾನೆ, ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ವಿಷಯವಾಗಿ ಏನೋ ಒಂದು ಭೇದ ಇದೆ ಅಂತೇಳಿ ನಿಮ್ಮಿಬ್ಬರಲ್ಲಿ ಯಾರಿಗೂ ಒಬ್ರಿಗೆ ಅನಿಸಿದ್ರೆ ನೀವು ಮೊದಲು ಹೋಗಿ ಇಬ್ಬರು ಒಂದಾಗಿ ನೀವು ಸಮಾಧಾನ ಸ್ಥಿತಿ ಹೊಂದ್ಕೊಂಡು ನನ್ನಲ್ಲಿಗೆ ಬನ್ನಿ ನೀವು ಯಜ್ಞ ಅರ್ಪಿಸೋದಕ್ಕೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಪ್ರಾರ್ಥನೆ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದಂಥ ವಿಶೇಷ ಅಧಿಕಾರ. ಕ್ರಿಸ್ತಿಯ ಜೀವಿತಕ್ಕೆ ದೊರಕತಕ್ಕಂಥ ದೊಡ್ಡ ಲಾಭ, ದೊಡ್ಡ ಲಾಭಗಳಲ್ಲಿ ಒಂದು ದೊಡ್ಡದು ಪ್ರಾರ್ಥನೆ ಪ್ರೇರಣೆ. ಆಮೇಲೆ ಆಶೀರ್ವಾದಗಳು ಹೆಂಗಿರ್ತವೆ ಅಂತಂದ್ರೆ, ಮತ್ತಾನ್ ಬರೆಸುವಾರ್ತೆ 6ನೇ ಅಧ್ಯಾಯ 33 ವಚನ ನಮಗೆಲ್ಲರೂ ಗೊತ್ತಿದೆ, ಬಾಯ್ಪಟ್ಟ ವಚನ ಅದು. ಮ್ಯಾಥ್ಯೂ ಚಾಪ್ಟರ್ 6:33, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವುಕಪಡ್ರಿ, ಇದರ ಕೂಡ ನಿಮಗೆಲ್ಲವೂ ದೊರಕ್ತದೆ ಅಂತ ಹೇಳ್ತೇನೆ.
ಸೀಕ್ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಆಡೆಡ್ ಅಂಡ್ ಟು ಯು ಆಲ್, ಅಂದ್ರೆ ಎಲ್ಲವೂ ಕೂಡ ನಿಮಗೆ ದೊರಕ್ತವೆ ಅಂತೇಳಿ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ, ಇದು ಆಶೀರ್ವಾದ. ಕ್ರಿಸ್ತಿಯ ಜೀವಿತಕ್ಕೆ ದೊರಕತಕ್ಕಂಥ ಲಾಭಾಂಶಗಳು, ಡಿವಿಡೆಂಟ್ಗಳು. ನಾನು ಪೇ ಮಾಡಿದ್ದೀನಿ, ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಸೊ ಹಾಗಾಗಿ ನನಗೇನು ಲಾಭ ಸಿಗ್ತವೆ ಅಂತಂದ್ರೆ ಇದೆಲ್ಲ ಲಾಭ ಸಿಗುತ್ತೆ ಪ್ರೇಯರ್. ಆಮೇಲೆ ವಿಶೇಷವಾಗಿ ಕ್ರೈಸ್ತರ ಒಂದು ಸಹವಾಸ, ಅನ್ಯೋನ್ಯತೆ, ಫೆಲೋಶಿಪ್, ಸಹವಾಸ ಮನುಷ್ಯನಿಗೆ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತೇಳಿ. ಫೆಲೋಶಿಪ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಸಹವಾಸ ಅನ್ನುವಂಥದ್ದು ದೊಡ್ಡ ಆಶೀರ್ವಾದ ನಮಗೆ. ಕ್ರಿಸ್ತಿಯ ಜೀವಿತಕ್ಕೆ ದೊರಕತಕ್ಕಂಥ ಒಂದು ಲಾಭಾಂಶಗಳಲ್ಲಿ ಬಹುದೊಡ್ಡದಾದಂಥ ಲಾಭಾಂಶ ಯಾವುದಂತಂದ್ರೆ ಒಂದು ಸಹವಾಸ, ಫೆಲೋಶಿಪ್. ಜ್ಞಾನಯುಕ್ತಿಗಳ ಪುಸ್ತಕದಲ್ಲಿ ಒಂದು ಮಾತಿದೆ, ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು ಅಂತ ಹೇಳ್ತಾನೆ. ಜ್ಞಾನಿಗಳ ಸಹವಾಸಿ ಇನ್ನೂ ಜ್ಞಾನಿ ಆಗ್ತಾನೆ. ಜ್ಞಾನಹೀನರ ಒಡನಾಡಿ ಏನು ಮಾಡ್ತಾನೆ? ಸಂಕಟ ಪಡ್ತಾನೆ. ಹಾಗಾಗಿ ಫೆಲೋಶಿಪ್ ಅನ್ನುವಂಥದ್ದು ಬಹಳ ಮುಖ್ಯ. ಕೀರ್ತನೆಗಳ ಗ್ರಂಥ 1ನೇ ಕೀರ್ತನೆಯಲ್ಲಿ ನಮ್ಗೆಲ್ರಿಗೂ ಗೊತ್ತಿದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು ಅಂತ ಹೇಳ್ತಾನೆ. ಹಾಗಾಗಿ ಫೆಲೋಶಿಪ್ ಯಾರಲ್ಲಿರಬೇಕು? ಗ್ರಂಥದೊಟ್ಟಿಗೆ ಸಹವಾಸ ಇರಬೇಕು. ಗ್ರಂಥದ ಪ್ರಕಾರ ಜೀವಿಸ್ತಕ್ಕಂತಹ ಸಹೋದರರೊಟ್ಟಿಗೆ, ಸಭೆಯೊಟ್ಟಿಗೆ ಸಹವಾಸ ಇರಬೇಕು. ಇದು ಕ್ರಿಸ್ತಿಯ ಜೀವಿತಕ್ಕೆ ದೊರಕತಕ್ಕಂಥ ಲಾಭಾಂಶಗಳಲ್ಲಿ ಒಂದು ದೊಡ್ಡ ಲಾಭಾಂಶ. ಇದು ಸಹವಾಸ ಅನ್ನೋದು ಬಹಳ ಮುಖ್ಯ ಪ್ರೇಯರ್. ಕೀರ್ತನೆಗಳ ಗ್ರಂಥ 133ನೇ ಕೀರ್ತನೆ 1ನೇ ವಚನದಲ್ಲಿ ಹೇಳ್ತಾನೆ, ಆಹಾ ಸಹೋದರರು ಒಂದಾಗಿರುವುದು ಎಷ್ಟೋ ರಮ್ಯವಾಗಿದೆ ಅಂತ ಹೇಳ್ತಾನೆ. ಅದನ್ನೊಂದ್ಸರಿ ಓದ್ಬಿಡೋಣ. ಅದ್ಭುತವಾದಂತಹ ಒಂದು ಫೆಲೋಶಿಪ್ಗೆ ಅತ್ಯಂತ ವಿಶೇಷವಾದ ರೀತಿಯಿಂದ ವರ್ಣಿಸಲಾದಂಥ ಒಂದು ವಾಕ್ಯ ಭಾಗ. ಕೀರ್ತನೆಗಳ ಗ್ರಂಥ 133. ಕೀರ್ತನೆಗಳ ಗ್ರಂಥ 133ನೇ ಕೀರ್ತನೆ, ಆಹಾ ಸಹೋದರರು ಒಂದಾಗಿರುವುದು, ಟುಗೆದರ್, ಎಖಾದ್ ಅಂತ ಹೇಳ್ತಾರೆ. ಒಂದಾಗಿರುವುದಂತ ಎಖಾದ್, ಟುಗೆದರ್, ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ, ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವೂ ಜೀವವೂ ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಇದು ಫೆಲೋಶಿಪ್ ಅಲ್ಲಿರುವಂತಹ ಒಂದು ಶ್ರೇಷ್ಠವಾದಂಥ ಆಶೀರ್ವಾದ. 1ನೇ ಶತಮಾನದಲ್ಲಿ ಪಂಚಾಶತ್ತಮ ಹಬ್ಬದ ದಿನದಂದು ಅಪೋಸ್ತಲನಾದಂತಹ ಪೇತ್ರನ ಪ್ರಥಮ ಪ್ರಸಂಗದ ಮುಖಾಂತರ ದೇವರ ರಾಜ್ಯದೊಳಗೆ ಸೇರಿಸಲ್ಪಟ್ಟಂತಹ, ನೀರಿನಿಂದಲೂ ಆತ್ಮನಿಂದಲೂ ದೇವರ ರಾಜ್ಯದೊಳಗೆ ಸೇರಿಸಲ್ಪಟ್ಟಂತಹ ಸಭೆ, ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಸಭೆ, ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವರು ಕೆಲವೊಂದು ಆಕ್ಟಿವಿಟೀಸ್ ಮಾಡ್ತಾ ಇದ್ರು. ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಅಪೋಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 42ನೇ ವಚನದಲ್ಲಿ, ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿ, ಸಹವಾಸದಲ್ಲಿ, ಫೆಲೋಶಿಪ್ ಸಹವಾಸ ಬಹಳ ಮುಖ್ಯ ಪ್ರೇಯರ್. ಸಹವಾಸದಿಂದನೇ ಒಬ್ಬ ವ್ಯಕ್ತಿ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಸಹವಾಸ ಅನ್ನುವಂಥದ್ದು ಕ್ರಿಸ್ತಿಯ ಜೀವಿತಕ್ಕೆ ಸಿಗತಕ್ಕಂಥ ದೊಡ್ಡ ಲಾಭಾಂಶ, ಡಿವಿಡೆಂಡ್. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಆದರೆ ನನಗೆ ಸಿಗ್ತಕ್ಕಂಥ ಲಾಭಾಂಶ ಇದು. ಈ ಲಾಭಾಂಶದಲ್ಲಿ ಇದ್ಕೊಂಡು ನಾವು ಏನು ಮಾಡ್ಬೇಕಂತಂದ್ರೆ, ಯೂದ ಪತ್ರಿಕೆ 3ನೇ ವಚನದಲ್ಲಿ ದೇವಜನರಿಗೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವೆಲ್ಲರೂ ಹೋರಾಡಬೇಕು ಅಂತ ಹೇಳ್ತಾನೆ. 3ನೇ ವಚನದಲ್ಲಿ, ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು ಅಂತ ಹೇಳ್ತಾನೆ. ಹಾಗಾಗಿ ಫೆಲೋಶಿಪ್ ಅಲ್ಲಿ ನಮಗೊಂದು ಕೆಲಸ ಇದೆ. ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತಹ ಬೋಧನೆಯನ್ನ
ನಂಬಿಕೆಯನ್ನ ಕಾಪಾಡಿಕೊಳ್ಳೋದಕ್ಕೆ ನಾವೆಲ್ಲರೂ ಹೋರಾಡಬೇಕು ಅಂತ ಹೇಳ್ತಾರೆ. ಇದು ಸಹವಾಸದಲ್ಲಿ ಇರ್ತಕ್ಕಂಥ ವಿಶೇಷವಾದಂಥ ಮಾತು ಪ್ರಿಯರೇ, ಸಹವಾಸ. ಸೊ ಹಾಗಾಗಿ ಒಬ್ಬನ ಕ್ರೈಸ್ತನಾಗಬೇಕಾದ್ರೆ ಏನಾದರೂ ಪೇ ಮಾಡಬೇಕಾ ಅಂತಂದ್ರೆ ಪೇ ಮಾಡಲೇಬೇಕು. ಮಾಡದೇ ಇದ್ರೆ ನನಗೆ ಲಾಭಾಂಶ ಸಿಗೋದಿಲ್ಲ. ಹಾಗಾಗಿ ಮತ್ತೊಂದು ಸಾರಿ ಪೇತ್ರನು ಹೇಳುವಂಥ ಮಾತನ್ನು ಒಂದ್ಸರಿ ನೆನಪಿಸ್ಕೊಳ್ಳೋಣ ಪ್ರಿಯರೇ. ಈಗ ಸ್ವಾಮಿ, ನಾವೆಲ್ಲವನ್ನು ಬಿಟ್ಟುಬಿಟ್ಟು ನಿಮ್ಮ ಹಿಂದೆ ಬಂದಿದ್ದೀವಿ, ನಮಗೇನು ಸಿಗ್ತದೆ ಅಂತ ಕೇಳ್ತಾ ಇದ್ದಾನೆ. ನಮಗೇನು ಸಿಗ್ತದೆ ಅಂತ ಕೇಳಿದಾಗ ಅದಕ್ಕೆ ಯೇಸು ಕ್ರಿಸ್ತನ ಒಂದು ಉತ್ತರ, ಅದ್ಭುತವಾದಂಥ ಉತ್ತರ, ಅದನ್ನೊಂದ್ಸರಿ ನಾವು ನೋಡಿಕೊಂಡು ಈ ಭಾಗನ ಮುಗಿಸುವಂಥ ಪ್ರಯತ್ನ ಮಾಡೋಣ. ಮತ್ತಾಯನ ಬರೆಸುವ ವಾರ್ತೆ 19ನೇ ಅಧ್ಯಾಯ. ಮತ್ತಾಯನ ಬರೆಸುವ ವಾರ್ತೆ 19ನೇ ಅಧ್ಯಾಯ 27ನೇ ವಚನದಿಂದ. ಆಗ ಪೇತ್ರನು ಆತನನ್ನು, ಈಗೋ ನಾವು ಎಲ್ಲ ಬಿಟ್ಟುಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯ ಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ನಂಬರ್ 1, ನ್ಯಾಯ ತೀರಿಸ್ತಾ ಇದ್ದೀವಿ, ನ್ಯಾಯ ತೀರಿಸ್ತೀರಿ. ಈಗ ಅಪೊಸ್ತಲರ ಬೋಧನೆ ಇವತ್ತು ನ್ಯಾಯ ತೀರಿಸ್ತಾ ಇದೆ. ನಮಗೆ ನ್ಯಾಯ ವಿಚಾರಣೆ ಪ್ರಾರಂಭ ಆಗಿದೆ ದೇವರ ಮನೆಯಲ್ಲಿ ಆಲ್ರೆಡಿ. ಇವಾಗ ಯಾವುದರಿಂದ? ಅಪೊಸ್ತಲರ ಬೋಧನೆಯಿಂದ. ಇವತ್ತು ಅಪೊಸ್ತಲರು ಶಾರೀರಿಕವಾಗಿ ನಮ್ಮ ಮಧ್ಯದಲ್ಲಿ ಇಲ್ಲದೆ ಇರಬಹುದು, ಆದರೆ ಅವರು ಮಾಡಿದಂಥ ಬೋಧನೆ ಇವತ್ತು ಗ್ರಂಥ ರೂಪದಲ್ಲಿ ನಮ್ಮ ಮಧ್ಯದಲ್ಲಿದೆ. ಇವತ್ತು ನಾವು ಅದನ್ನು ಕೇವಲ ಮನುಷ್ಯರಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದೇವೆ ಹೊರತಾಗಿ ಇಷ್ಟಕ್ಕೂ ಆ ಬೋಧನೆ ಅಪೊಸ್ತಲರ ಬೋಧನೆ. ಹೊಸ ಸೃಷ್ಟಿ, ನೂತನ ಸೃಷ್ಟಿ ಯಾವುದು ಅಂತಂದ್ರೆ ಚರ್ಚ್. ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತಂತಹ ಪ್ರತಿ ಮನುಷ್ಯರನ್ನ ಯೇಸು ಕ್ರಿಸ್ತನ ಬದುಕ್ತಾ ಇದ್ದಾನೆ. ಯಾವ ರೀತಿ? ನೀರಿನಿಂದಲೂ ಆತ್ಮನಿಂದಲೂ. ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಸೇರಲಾರನು. ಈಗ ಪೂರ್ವ ಸ್ಥಿತಿ ಎಲ್ಲ ಹೋಗಿ ಎಲ್ಲವೂ ನೂತನವಾಯಿತು. ಹಾಗಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ಗಮನಿಸ್ತೇವೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಆ ನೂತನ ಸೃಷ್ಟಿಯಲ್ಲಿ ಇವತ್ತು ಅಪೊಸ್ತಲರು ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನ್ಯಾಯ ತೀರಿಸ್ತಾ ಇದ್ದಾರೆ ಬೋಧನೆ ಮುಖಾಂತರ. ಆಮೇಲೆ ಮುಂದುವರೆದ ಭಾಗದಲ್ಲಿ 29ನೇ ವಚನ, ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವವರೆಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಅಂತ ಹೇಳ್ತಾನೆ. ನಾನು ಪೇ ಮಾಡಿದ್ರೆ ನನಗೆ ಹೆಚ್ಚು ಪಾಲು ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು ಅಂತ ಹೇಳ್ತಾರೆ. ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ಮಾರ್ಕನ ಬರೆಸುವ ವಾರ್ತೆ 10ನೇ ಅಧ್ಯಾಯದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಚನ ಇದೆ ಅಲ್ಲಿ. ಅದನ್ನೊಂದು ಸರಿ ನಾವು ನೋಡ್ಕೊಂಡು ಈ ವಾಕ್ಯ ಭಾಗನ ಮುಗಿಸುವಂತ ಪ್ರಯತ್ನ ಮಾಡೋಣ. ಮಾರ್ಕನ ಬರೆಸುವ ವಾರ್ತೆ 10ನೇ ಅಧ್ಯಾಯ 29ನೇ ವಚನದಲ್ಲಿ 28ನೇ ವಚನದಿಂದ ಓದೋಣ. ಪೇತ್ರನು ಆತನಿಗೆ, ಈಗೋ ನಾವು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳುವುದಕ್ಕೆ ಪ್ರಾರಂಭಿಸಲು ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವನೋ ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳೂ ಸಹಿತವಾಗಿ, ಅಂಡರ್ಲೈನ್ ಮಾಡ್ಕೊಂಡಿದ್ದನ್ನ, ಹಿಂಸೆಗಳೂ ಸಹಿತವಾಗಿ, ಹಿಂಸೆಗಳು ಕೂಡ ನಿಮಗೆ ಸಿಗ್ತವೆ. ಹಿಂಸೆಗಳೂ ಸಹಿತವಾಗಿ 100ರಷ್ಟು ಸಿಗ್ತವೆ ಅಂತ ಹೇಳ್ತಾನೆ. ಹಿಂಸೆಗಳು ಕೂಡ ಎಷ್ಟು ಸಿಗ್ತವೆ? 100ರಷ್ಟು ಕೂಡ ಸಿಗ್ತವೆ. ನಾವು ಪೇ ಮಾಡೋದಕ್ಕೆ ಸಿದ್ಧವಾಗಿರ್ಬೇಕು. ಅದಕ್ಕೆ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ನಾನು ಪೇ ಮಾಡಬೇಕು ಅಂತ ಹೇಳ್ತೇನೆ. ಆಮೇಲೆ ನೆಕ್ಸ್ಟು, ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು ಅಂತ ಹೇಳ್ತಾನೆ. ನಿತ್ಯ ಜೀವ ದೊರೆಯುವುದು ಅಂತ. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ,
ಡಸ್ ಇಟ್ ಪೇ ಟು ಬಿ ಎ ಕ್ರಿಶ್ಚಿಯನ್? ಡಸ್ ಇಟ್ ಪೇ ಟು ಬಿ ಎ ಕ್ರಿಶ್ಚಿಯನ್? ಒಬ್ಬರು ಕ್ರೈಸ್ತನಾಗಬೇಕಾದ್ರೆ ಏನಾದರೂ ಪಾವತಿ ಮಾಡಬೇಕಾಗುತ್ತಾ? ಪಾವತಿ ಮಾಡಬೇಕಾಗುತ್ತೆ. ಪಾವತಿ ಮಾಡಬೇಕಾಗುತ್ತೆ. ಪಾವತಿ ಮಾಡಿದ್ರೇ, ಇನ್ವೆಸ್ಟ್ಮೆಂಟ್ ಮಾಡಿದ್ರೇ ನನಗೆ ಲಾಭ ಸಿಗೋದಕ್ಕೆ ಸಾಧ್ಯ, ಪ್ರಾಫಿಟ್ ಸಿಗೋದಕ್ಕೆ ಸಾಧ್ಯ. ಹಾಗಾಗಿ ಪ್ರಿಯರೇ, ಈ ವಿಶೇಷವಾದಂತಹ ದೈವ ಸಂದೇಶಕ್ಕೆ ನಮ್ಮನ್ನು ನಾವು ಒಳಪಡಿಸಿಕೊಳ್ಳುತ್ತಾ, ಇದುವರೆಗೂ ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆಗಳನ್ನು, ತಿರಸ್ಕಾರಗಳನ್ನು, ನಿಂದನೆಗಳನ್ನು ನಾವು ಅನುಭವಿಸ್ತೇ ಇದ್ದಿದ್ದೇ ಆದರೆ ಯಾರು ಧೃತಿಗೆಡುವಂಥದ್ದು ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಯಾಕಂದರೆ ಯೇಸು ಕ್ರಿಸ್ತನನ್ನೇ ಯಾರು ಬಿಟ್ಟುಕೊಟ್ಟಿಲ್ಲ. ಆತನನ್ನೇ ತಿರಸ್ಕಾರ ಮಾಡಿದೆ ಪ್ರಪಂಚ ಅಂತಂದರೆ ಇನ್ನು ಆತನನ್ನು ಅನುಸರಿಸ್ತಕ್ಕಂಥ ನಮ್ಮಗಳನ್ನು ಬಿಡ್ತದಾ? ಬಿಡಲ್ಲ. ಕ್ರಿಸ್ತಿಯ ಜೀವಿತ ಬಹಳ ವಿಶೇಷವಾದಂಥ ಜೀವಿತ ಪ್ರೇಮ. ಹಾಗಾಗಿ ಇಂಥ ವಿಶೇಷವಾದಂಥ ಜೀವಿತವನ್ನು ಆಸಕ್ತಿಯಿಂದ ದೇವರ ವಾಕ್ಯಗಳ ಬೆಳಕಿನಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲ್ವಿಚಾರಣೆಯಲ್ಲಿ, ಆತನ ಹೆಜ್ಜೆ ಜಾಡಿನಲ್ಲಿ ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗುವಂತೆ ದೇವರ ವಾಕ್ಯಗಳ ಮುಖಾಂತರ ನಮ್ಮನ್ನು ಬಲಪಡಿಸಿ ಪ್ರೋತ್ಸಾಹಿಸಲಿ ಎಂಬುದಾಗಿ ನನ್ನನ್ನು ಎಚ್ಚರಿಸ್ಕೊಂಡು ನಿಮ್ಮನ್ನು ಎಚ್ಚರಿಸಿ ಈ ವಾಕ್ಯ ಭಾಗನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ರಿಗೂ ವಂದನೆಗಳು. ದೇವ್ರ ಚಿತ್ತ ಆದರೆ ಮತ್ತೆ ನಾವು ಈ ರೀತಿಯಾಗಿ ಭೇಟಿಯಾಗಿ ಗ್ರಂಥದ ಬೆಳಕಿನಲ್ಲಿ, ವಾಕ್ಯಗಳ ಬೆಳಕಿನಲ್ಲಿ ನಮ್ಮ ಬದುಕುಗಳನ್ನು ಮುಂದುವರಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡೋಣ. ಅಲ್ಲಿವರೆಗೂ ದೇವರು ನಮ್ಮೆಲ್ಲರಿಗೂ ಕೂಡ ತನ್ನ ಕೃಪೆಯನ್ನು, ಪ್ರೀತಿಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ದಯಪಾಲಿಸಲಿ, ಮುನ್ನಡೆಸಲಿ. ಆಮೇನ್. ಎಲ್ರಿಗೂ ವಂದನೆಗಳು. ಥ್ಯಾಂಕ್ ಯು.